ನಮಸ್ಕಾರ ವೀಕ್ಷಕರೇ, ಇಂಡಿಯಾನ ಆಸ್ಪತ್ರೆ ಅರ್ಪಿಸುವಂತಹ ಹೆಲ್ತ್ ಟಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಫ್ಯಾಟಿ ಲಿವರ್ ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆಯಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಇಂಡಿಯಾನ ಆಸ್ಪತ್ರೆಯ ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ಅಪೂರ್ವ ಎಸ್ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ವೀಕ್ಷಕರೇ, ಮುಂಚೆ ಎಲ್ಲ ಹೇಗೆ ಅಂದರೆ ಲಿವರ್ ಪ್ರಾಬ್ಲಮ್ ಬಂತು ಅಂದರೆ ಅವರೇನೋ ಮದ್ಯಪಾನ ಮಾಡಿದ್ದಾರೆ ಹಾಗೆಲ್ಲ ಮಾತು ಬರ್ತಾ ಇತ್ತು. ಆದರೆ ಇದೀಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಅನೇಕರಿಗೆ ಲಿವರ್ ಫೇಲ್ಯೂರು ಇಲ್ಲ ಫ್ಯಾಟಿ ಲಿವರ್ ಅನ್ನುವಂತಹ ಸಾಕಷ್ಟು ಸಮಸ್ಯೆಗಳು ಕಾಡತೊಡಗುತ್ತೆ. ಹಾಗಿದ್ರೆ ಏನಿದು ಫ್ಯಾಟಿ ಲಿವರ್ ಅನ್ನೋದು, ಈ ಯಾವ ಕಾರಣದಿಂದ ಈ ಫ್ಯಾಟಿ ಲಿವರ್ ಬರುತ್ತೆ, ಈ ಎಲ್ಲ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಯೋಣ. ಎಸ್ ಡಾಕ್ಟರ್, ಈಗ ಮೊದಲಾಗಿ ಫ್ಯಾಟಿ ಲಿವರ್ ಅಂದರೆ ಏನು, ಇದು ಹೇಗೆ ಉಂಟಾಗುತ್ತೆ ಅಂತ? ಫ್ಯಾಟಿ ಲಿವರ್ ಬಗ್ಗೆ ಮಾತಾಡಲಿಕ್ಕಿಂತ ಮುಂಚೆ ಕೆಲವು ಮಾಹಿತಿಗಳು. ದೇಹದಲ್ಲಿ ಅತಿ ದೊಡ್ಡ ಆರ್ಗನ್ ಅಂದರೆ ಸ್ಕಿನ್, ಅದು ಬಿಟ್ಟರೆ ನೆಕ್ಸ್ಟ್ ಬರುವಂಥದ್ದು ಲಿವರ್. ಈ ಲಿವರಿನಲ್ಲಿ ನಾರ್ಮಲ್ ಪರ್ಸನ್ ಅಂತ ಏನಂತ ಕರಿತೀವಿ, ಅವರಿಗೆ ಫ್ಯಾಟ್ ಅಲ್ಲೇ ಸ್ಟೋರ್ ಆಗುವಂಥದ್ದು. ಯೂಶಲಿ ನಾವು ಒಂದು ಪರ್ಸೆಂಟೇಜ್ ಅಂತ ತೆಗೆದ್ರೆ 5%ಗಿಂತ ಕಮ್ಮಿ ಸ್ಟೋರ್ ಆಗಬೇಕು ಲಿವರಲ್ಲಿ, ಆಗ ನಿಮ್ಮ ಲಿವರ್ ಹೆಲ್ತಿಯಾಗಿರ್ತದೆ. ಅದಕ್ಕಿಂತ ಜಾಸ್ತಿ ಸ್ಟೋರ್ ಆದರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಫ್ಯಾಟಿ ಲಿವರ್ ಅಂತ ಕರಿತೇವೆ. ಹೇಗೆ ಅದು ಲಿವರಲ್ಲಿ ಫ್ಯಾಟ್ ಡೆಪಾಸಿಟ್ ಆಗ್ತಾ ಹೋದಂಗೆ ನಿಮ್ಮ ರೇಡಿಯೋಲಾಜಿಕಲ್ ಯೂಶಲಿ ಎಲ್ಲರೂ ಏನು ಮಾಡ್ತಾರೆ, ದಿನನಿತ್ಯ ಕೆಲಸ ಮಾಡೋರೆಲ್ಲ ಹೋಗಿ ಬ್ಲಡ್ ಟೆಸ್ಟ್ಗೋ ಸ್ಕ್ಯಾನ್ಗೋ ಹೋದಾಗ ಬ್ಲಡ್ಡಲ್ಲಿ ನಿಮ್ಮದು ಲಿವರ್ ಎಂಜೈಮ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು, ಸ್ಕ್ಯಾನ್ ಮಾಡಿದಾಗ ಫ್ಯಾಟಿ ಲಿವರ್ ಅಂತ ಕೊಡ್ತಾರೆ. ರೇಡಿಯೋಲಾಜಿಕಲಿ ಹೇಗೆ ಕೊಡ್ತಾರೆ, ಬೇಸ್ಡ್ ಆನ್ ದ ಬ್ರೈಟ್ನೆಸ್. ನಿಮ್ಮದು ಲಿವರಲ್ಲಿ ಜಾಸ್ತಿ ಫ್ಯಾಟ್ ಡೆಪಾಸಿಟ್, ಇಟ್ ವಿಲ್ ಮೋರ್ ಬ್ರೈಟ್, ಇಟ್ ವಿಲ್ ಬಿ ಕಂಪೇರ್ ಟು ಅದರ್ ಆರ್ಗನ್. ಅಂದರೆ ಒಂದು ಆರ್ಗನಿಂದ ಇನ್ನೊಂದು ಆರ್ಗನ್ ಕಂಪೇರ್ ಮಾಡಿ ಸ್ಟೇಜಿಂಗ್ ಕೊಡ್ತಾರೆ. ಸೊ ಫ್ಯಾಟಿ ಲಿವರ್ ಅನ್ನೋದು ಈಗಿನ ಕಾಲದಲ್ಲಿ ಇನ್ಸಿಡೆನ್ಸ್ ಜಾಸ್ತಿ ಆಗ್ತಾ ಉಂಟು. ಅದಕ್ಕೆ ಯಾಕೆ ಇಂಪಾರ್ಟೆಂಟ್ ಪ್ರಾಬ್ಲಿ ಫರ್ದರ್ ನಿಮ್ಮ ಕ್ವಶನಲ್ಲಿ ಹೇಳ್ತೇನೆ. ಬಟ್ 5%ಗಿಂತ ಜಾಸ್ತಿ ಫ್ಯಾಟ್ ಡೆಪಾಸಿಟ್ ಆದರೆ ಲಿವರಿನಲ್ಲಿ ಆಗುವಂಥ ಸಮಸ್ಯೆ ಅಂದರೆ ಫ್ಯಾಟಿ ಲಿವರ್. ಈ ಫ್ಯಾಟಿ ಲಿವರಿಂದ ಯಾಕೆ ಇಂಪಾರ್ಟೆಂಟ್, ಇದು ಒಂದು ಸ್ಟೇಜ್, ನಿಮ್ಮ ಲಿವರ್ ಕಾಯಿಲೆ ಬರುವಂಥದ್ದು ಮೊದಲನೇ ಸ್ಟೇಜ್ ಇದು. ಇದರಲ್ಲಿ ನೀವು ರಿವರ್ಸ್ ಮಾಡ್ಬೋದು. ಈ ಸ್ಟೇಜ್ನಲ್ಲಿ ನೀವು ರಿವರ್ಸ್ ಮಾಡಲಿಲ್ಲ ಅಂದರೆ ಫರ್ದರ್ ಸ್ಟೇಜ್ಗೆ ಪ್ರೊಸೀಡ್ ಆದರೆ ಲಿವರ್ ಸಿರೋಸಿಸ್ ಆಗ್ಬೋದು, ಲಿವರ್ ಕ್ಯಾನ್ಸರ್ ಬರ್ಬೋದು, ಲಿವರ್ ಸೆಲ್ ಫೇಲ್ಯೂರ್ ಆಗ್ಬೋದು. ಸೊ ಎಲ್ಲರೂ ಈ ಸ್ಟೇಜಲ್ಲಿ ಮುಖ್ಯವಾಗಿ ಕರೆಕ್ಟಾಗಿ ತೋರಿಸ್ಕೊಂಡು ಕರೆಕ್ಟಾಗಿ ಡಾಕ್ಟ್ರನ್ನ ಮೀಟ್ ಮಾಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ತೆಗೆದರೆ ಖಂಡಿತವಾಗಿ ಲಿವರ್ ಕಂಪ್ಲೀಟಾಗಿ ಗುಣಮುಖ ಆಗ್ತದೆ. ಓಕೆ, ಹಾಗಿದ್ರೆ ಈ ಸ್ಟೇಜಸ್ ಬಗ್ಗೆ ಹೇಳಿದ್ರಿ ಇದಾಗಲೇ. ಹಾಗಿದ್ರೆ ಈ ಫ್ಯಾಟಿ ಲಿವರಲ್ಲಿ ಕೂಡ ಸ್ಟೇಜಸ್ ಇದೆಯಾ ಹೇಗೆ ಅಂತ? ಯೂಶಲಿ ಫ್ಯಾಟಿ ಲಿವರಲ್ಲಿ ನಾವು ಎರಡು ಥರ ಸ್ಟೇಜಿಂಗ್, ಅಂದರೆ ಒಂದು ಅಲ್ಟ್ರಾಸೌಂಡಲ್ಲಿ ಮಾಡಿದಾಗ ನಾರ್ಮಲ್ ಪರ್ಸನ್ ಏನು ಮಾಡ್ತಾರೆ, ರುಟೀನ್ ಹೆಲ್ತ್ ಚೆಕಪ್ಗೋ ಅಥವಾ ಬೇರೆ ಹೊಟ್ಟೆ ನೋವು ಬಂತು ಅಥವಾ ಬೇರೆ ಕಾಯಿಲೆಗೆ ತೋರಿಸ್ಕೋಬೇಕಾದ್ರೆ ಹೋಗಿ ಒಂದು ಅಲ್ಟ್ರಾಸೌಂಡ್ ಮಾಡಿಸ್ತಾರೆ. ಅದರಲ್ಲಿ ಅವ್ರಿಗೆ ಏನು ಗೊತ್ತಾಗ್ತದೆ, ಫ್ಯಾಟಿ ಲಿವರ್ ಅಂತ ಅಲ್ಲಿ ಬರೆದಿರ್ತಾರೆ, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 1 ಆ ಥರ ಎಲ್ಲ. ಯೂಶಲಿ ರೇಡಿಯೋಲಜಿ ಅವರು ಕೊಡುವಂಥದ್ದು ಕಂಪೇರ್ ಟು ನಾನು ಮುಂಚೆ ಹೇಳಿದಾಗೆ ಆ ಬ್ರೈಟ್ನೆಸ್ನ ಬೇರೆ ಆರ್ಗನ್ ಜೊತೆ ಕಂಪೇರ್ ಮಾಡಿ ಕೊಡ್ತಾರೆ. ಅದರಲ್ಲಿ 4 ಗ್ರೇಡಿಂಗ್, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4. ಈ ಗ್ರೇಡ್ ನೋಡಿ ಮತ್ತು ಅವರು ಫರ್ದರ್ ಟೆಸ್ಟ್ ಮಾಡಿ ಅಥವಾ ಲಿವರ್ ಫಂಕ್ಷನ್ ಟೆಸ್ಟ್ ಏರ್ಪೇರ್ ಇದ್ದರೆ ನೆಕ್ಸ್ಟ್ ಅವರು ಪ್ರಾಬ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಬಂದರೆ ಅವರು ಇನ್ನೊಂದು ಟೆಸ್ಟ್ ಮಾಡ್ತಾರೆ, ಸಮಥಿಂಗ್ ಕಾಲ್ಡ್ ಎಸ್ ಫೈಬ್ರೋ ಸ್ಕ್ಯಾನ್ ಅಂತ. ಅದನ್ನು ನೋಡಿ ಕೂಡ 4 ಗ್ರೇಡ್, F1 ಬೇಸ್ಡ್ ಆನ್ ದ ಫೈಬ್ರೋಸಿಸ್ ಸ್ಕೋರ್, F1, F2, F3, F4 ಅಂತ. ಇದು ಎಲ್ಲದು ಯಾಕೆ ಇಂಪಾರ್ಟೆಂಟ್ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಯಾವುದಕ್ಕೆ ರಿಕ್ವೈರ್ಡ್, ಯಾವುದಕ್ಕೆ ನಾಟ್ ರಿಕ್ವೈರ್ಡ್, ಯಾವುದಕ್ಕೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಅದೆಲ್ಲ ಬೇಸ್ಡ್ ಆನ್ ದ ಸ್ಟೇಜಿಂಗ್ ಮೇಲೆ ಹೋಗ್ತದೆ. ಓಕೆ, ಹಾಗಿದ್ರೆ ಕೆಲವರು ಹೇಗೆ ಹೇಳ್ತಾರೆ ಅಂದರೆ ಇದು ಬಂದಿರೋದೇ ಗೊತ್ತಾಗಲ್ಲ, ಇದರ ಲಕ್ಷಣಗಳು ಏನಂತಲೇ ಗೊತ್ತಾಗಲ್ಲ ಅಂತ. ಇದು ಬಂದಿರೋದು ಗೊತ್ತಾಗಲ್ಲ ಅಲ್ಲ, ಬೇರೆ ಏನಾದರೂ ಲಕ್ಷಣಗಳು ಕಾಣಿಸಿಕೊಳ್ಳುತ್ತಾ ಹೇಗೆ ಅಂತ? ಬೇಸಿಕಲಿ ಲಿವರ್ ಕಾಯಿಲೆ ಲಕ್ಷಣಗಳು ಕಮ್ಮಿ ಯಾಕೆ ತೋರಿಸ್ಕೊಳ್ಳುವಂಥದ್ದು. ಯೂಶಲಿ ಅದಕ್ಕೆ ಎಲ್ಲರೂ ಡಾಕ್ಟರ್ ಹತ್ರ ಬರಬೇಕಾದ್ರೆ ತುಂಬ ಲೇಟಾಗಿ ಬರ್ತಾರೆ. 60 to 70% ಆಫ್ ಪೇಷಂಟ್ ಲಿವರ್ ಕಾಯಿಲೆ ಇರೋರು ಆಲ್ಮೋಸ್ಟ್ ತುಂಬ ಲೇಟ್ ಪ್ರೆಸೆಂಟೇಷನ್. ಬಟ್ ಈಗಿನ ಕಾಲದಲ್ಲಿ ಹೆಲ್ತ್ ಅವೇರ್ನೆಸ್ ಜಾಸ್ತಿ ಆಗಿರೋದ್ರಿಂದ ಒಂದು, ಎರಡನೇದು ಕಾಳಜಿ, 40 ವರ್ಷ ಆದಮೇಲೆ ಎಲ್ಲ ಟೆಸ್ಟ್ ಮಾಡ್ಕೋಬೇಕನ್ನೋ ಒಂದು ಕಾಳಜಿ ಎಲ್ಲರಿಗೂ ಇರೋದ್ರಿಂದ, ಮತ್ತು ಈ ಥರ ಹೆಲ್ತ್ ಟಾಕ್ ಆಗಲಿ ಅಥವಾ ಬೇರೆಯವರು ಈ ಅವೇರ್ನೆಸ್ ಬರ್ತಾ ಇರೋದ್ರಿಂದ ಯೂಶಲಿ ಜನ ಬ್ಲಡ್ ಟೆಸ್ಟ್ ಆಗಲಿ ಅಥವಾ ಸ್ಕ್ಯಾನ್ ಮಾಡಿ ಸಿಮ್ಟಮ್ಸ್ ಏನೂ ಇರೋದಿಲ್ಲ. ದೇ ಮೇ ಬಿ ಒಬೇಸ್, ಸ್ವಲ್ಪ ದಪ್ಪ ಇರ್ತಾರೆ, ಅಥವಾ ಕೆಲವರಿಗೆ ಶುಗರ್ ಇರ್ತದೆ, ಕೆಲವರಿಗೆ BP ಇರ್ತದೆ. ಅದನ್ನು ತೋರಿಸ್ಬೇಕಾದ್ರೆ ರುಟೀನ್ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ದೇ ಮೇ ಗೆಟ್ ಕಮ್ ಟು ನೋ, ಅವ್ರಿಗೆ ಗೊತ್ತಾಗ್ಬೋದು ಫ್ಯಾಟಿ ಲಿವರ್ ಉಂಟು ಅಂತ. ಅದು ಇನ್ಸಿಡೆಂಟಲ್ ಫೈಂಡಿಂಗ್ ಅಂತ ಕರಿತೇವೆ. ಈವನ್ ಅದಕ್ಕಿಂತ ಕೆಲವರು ಪ್ರೋಗ್ರೆಸ್ ಆಗಿ ಲಿವರ್ ಸಿರೋಸಿಸ್ ಆಗೋದು ಕೂಡ, ಲಿವರ್ ಸಿರೋಸಿಸ್ ಕೂಡ 2 ಬಗೆ, ಕಾಂಪನ್ಸೇಟೆಡ್ ಸಿರೋಸಿಸ್ ಅಂತ ಕರಿತೀವಿ, ಡಿಕಾಂಪನ್ಸೇಟೆಡ್ ಅಂದರೆ. ಕಾಂಪನ್ಸೇಟೆಡ್ ಸಿರೋಸಿಸ್ ಅಂದರೆ ಏನೂ ಸಿಂಪ್ಟಮ್ ಇಲ್ಲ,
ಪೇಷಂಟ್ ಅಬ್ಸಲ್ಯೂಟ್ಲಿ ನಾರ್ಮಲ್. ಅವ್ರಿಗೆ ಸ್ಕ್ಯಾನ್ ಮಾಡಿದಾಗ ಅಥವಾ ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗ್ತದೆ ಪ್ಲೇಟ್ಲೆಟ್ ಕೌಂಟ್ ಕಮ್ಮಿ, ಹಿಮೋಗ್ಲೋಬಿನ್ ಕಮ್ಮಿ, ಮತ್ತು ಅಲ್ಟ್ರಾಸೌಂಡ್ ಮಾಡಿದಾಗ ಗೊತ್ತಾಗ್ತದೆ ಎಕೋ ಟೆಕ್ಸ್ಚರ್ ಆಲ್ಟರ್ ಆಗಿದೆ, ಸಿರೋಸಿಸ್ ಉಂಟು ಅಂತ. ಇದು ಕಂಪ್ಲೀಟ್ಲಿ ಎಸಿಂಪ್ಟಮ್ಯಾಟಿಕ್ ಪೇಷಂಟ್. ಸೊ ಏನು ಜನ ತಿಳ್ಕೊಬೇಕಂತ ಅಂದರೆ, ಆದಷ್ಟು 40 ವರ್ಷ ಆದಮೇಲೆ ಒಂದು ಬೇಸಿಕ್ ಬ್ಲಡ್ ಟೆಸ್ಟು, ಬೇಸಿಕ್ ಅಲ್ಟ್ರಾಸೌಂಡ್ ಮಾಡಿಸೋದು ಉತ್ತಮ, ಮೊದಲನೇದು. ಎರಡನೇದಾಗಿ, ಇಫ್ ಯು ಆರ್ ಕ್ವೈಟ್ ಒಬೇಸ್ ಅಥವಾ ತುಂಬ ದಪ್ಪ ಇದ್ದರೆ, ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದರೆ, ತುಂಬ ಜಂಕ್ ಫುಡ್ ತಿಂತಾ ಇದ್ದರೆ, ಅಥವಾ ಪೇಷಂಟ್ಗೆ ಅರ್ಲಿ ಡಯಾಬಿಟಿಸ್ ಇದ್ದರೆ ಅಥವಾ ಹೈಪರ್ ಟೆನ್ಷನ್ ಇದ್ದರೆ, ಒಂದು ಬೇಸಿಕ್ ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತದೆ ಲಿವರ್ ಕಾಯಿಲೆ ಉಂಟಾ ಇಲ್ಲ ಅಂತ. ಓಕೆ, ಹಾಗಿದ್ರೆ ಈ ದಪ್ಪ ಇದ್ದವರಿಗೆಲ್ಲ ಫ್ಯಾಟಿ ಲಿವರ್ ಇರುತ್ತೆ ಅಂತಲೇ ಹೇಗೆ? ಎಲ್ಲರಿಗೂ ಇರಬೇಕಂತ ಇಲ್ಲ. ಅದೊಂದು ಹೊಸ ಕಾಂಟ್ರಾಡಿಕ್ಟರಿ ಏನಂತಂದರೆ, ದೇರ್ ಸಮಥಿಂಗ್ ಕಾಲ್ಡ್ ಎಸ್ ಲೀನ್ ನ್ಯಾಶ್ ಅಂತ. ಸಣ್ಣಕ್ಕಿರೋರ್ಗೂ ಬರ್ಬೋದು, ಆಯಿತಾ. ಅವ್ರಿಗೆ ಈಗ ದಪ್ಪಕ್ಕಿದ್ರೆ ಮಾತ್ರ ಕೊಲೆಸ್ಟ್ರಾಲ್ ಬರುತ್ತೆ, ಸಣ್ಣಕ್ಕಿರೋರಿಗೆ ಬರೋದಿಲ್ಲ, ಆ ಥರ ಏನಿಲ್ಲ. ಕೆಲವ್ರಿಗೆ ಹೆರಿಡಿಟ್ರಿ ಫೆಮಿಲೈಲ್ ಅಂದರೆ ಜನ್ಮತಃ ಅವ್ರಿಗೆ ಅವ್ರ ಫ್ಯಾಮಿಲಿಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇರ್ಬೋದು. ಕೆಲವು ಕಂಡೀಷನ್ಸಲ್ಲಿ, ಫೆಮಿಲೈಲ್ ಕಂಡೀಷನ್ಸಲ್ಲಿ ಕೆಲವರಿಗೆ ತಾಯಿಗಿದ್ರೆ ಬರ್ತದೆ ಕೊಲೆಸ್ಟ್ರಾಲ್ ಲೆವೆಲ್ಸ್ ಜಾಸ್ತಿ ಇದ್ದರೆ. ಫ್ಯಾಟಿ ಲಿವರ್ ಕ್ಯಾನ್ ಅಕರ್ ಇನ್ ಬೋತ್. ನಾನು ಹೇಳೋದು ಜನರಲ್ ಸ್ಟೇಟ್ಮೆಂಟ್ ಹೇಳ್ಬೇಕಂದ್ರೆ, ನಾಟ್ ಓನ್ಲಿ ಇನ್ ಒಬೇಸ್, ಇನ್ ಸಣ್ಣಕ್ಕಿರೋರಲ್ಲೂ ಬರ್ಬೋದು. ಯಾವ ವರ್ಗದವರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ? ಯೂಶಲಿ ಈ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಯಾರು ಜಾಸ್ತಿ ಇರ್ತಾರೆ, ಫಾರ್ ಎಕ್ಸಾಂಪಲ್ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಇದ್ದು, ಎಕ್ಸಸಿವ್ ಜಂಕ್ ಫುಡ್ ಈಟ್ ಮಾಡಿದ್ರೆ, ಅಥವಾ ಕಾರ್ಬೋಹೈಡ್ರೇಟೆಡ್ ಡ್ರಿಂಕ್ಸ್, ಮತ್ತು ಕೆಲವರು ಏನಂತಾರೆ ಎಕ್ಸಸಿವ್ ಕ್ಯಾಲರಿ ಇಂಟೇಕ್, ಅಥವಾ ನಾನ್ ವೆಜಿಟೇರಿಯನ್ ಫುಡ್ ಜಾಸ್ತಿ ತಿನ್ನೋದ್ರಿಂದ ಕಂಟಿನ್ಯೂಸ್. ಕೆಲವರು ಏನಿದ್ದಾರೆ ವಾರದಲ್ಲಿ 6 ದಿನ 7 ದಿನ ತಿನ್ನೋರು ಇದ್ದಾರೆ. ಈ ಥರ ಇದ್ದಾಗ ಸಮ್ ಅಮೌಂಟ್ ಯೂಸ್ ಆಗ್ತದೆ ಎನರ್ಜಿ, ಬೇರೆ ಅಮೌಂಟ್ ಉಳಿದಿದ್ದ ಅಮೌಂಟು ಸ್ಟೋರ್ ಆಗ್ತದೆ. ಸ್ಟೋರ್ ಆಗೋದು ಫಸ್ಟ್ ಲಿವರಲ್ಲಿ. ಓಕೆ, ಇನ್ನು ಇದು ಜೀವನ ಶೈಲಿ ಮಾತ್ರ ಇದಕ್ಕೆ ಕಾರಣ ಆಗುತ್ತಾ? ಜೀವನ ಶೈಲಿಯಿಂದ ಮಾತ್ರ ಫ್ಯಾಟಿ ಲಿವರ್ ಬರುತ್ತಾ? ಹೇಗೆ? ಫ್ಯಾಟಿ ಲಿವರ್ ಅನ್ನೋದು ಒಂದು ಕಂಡೀಷನ್. ಇದಕ್ಕೆ ಬರಲಿಕ್ಕೆ ಬಂದ ಮೇಲೆ ಅಂದರೆ ಈಗ ನಾವು ಹೇಗೆ ಅಂತಾರೆ, ಇದು ಒಂದು ಪೆಥಾಲಜಿಕಲ್ ಪ್ರೋಸೆಸ್ ಅಂತ ಹೇಳ್ಬೋದು. ನಿಮ್ಮ ಲಿವರ್ ಹಾಳಾಗಬೇಕಾದ್ರೆ ಮೊದಲನೇ ಸ್ಟೇಜಲ್ಲಿ ಫ್ಯಾಟಿ ಲಿವರ್ ಅಂತ ಹೇಳುವಂಥದ್ದು. ಇದಕ್ಕೆ ನಾನಾ ಕಾರಣ ಇರ್ಬೋದು. ಮೊದಲನೇ ಕಾರಣ ಒಬೇಸಿಟಿ ಇರ್ಬೋದು, ಎರಡನೇ ಕಾರಣ ಆಲ್ಕೋಹಾಲ್ ಇಂಟೇಕ್ ಇರ್ಬೋದು, ಅಥವಾ ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ ಅಂತ ಏನಂತಾರೆ ಶುಗರ್ ಇರ್ಬೋದು, ಅಥವಾ ಇದ್ರ ಜೊತೆಗೆ ವೈರಲ್ ಇನ್ಫೆಕ್ಷನ್ಸ್ ಇರ್ಬೋದು, ಸ್ಟೋರೇಜ್ ಡಿಸಾರ್ಡರ್ಸ್ ಇರ್ಬೋದು. ಈ ಥರ ಎಲ್ಲ ಅಗ್ರವೇಟ್ ಆಗ್ಬೋದು. ಬಟ್ ಫ್ಯಾಟಿ ಲಿವರ್ ಒನ್ ಆಫ್ ದ ಪೆಥಾಲಜಿಕಲ್ ಕಂಡೀಷನ್. ಫಸ್ಟ್ ಲಿವರ್ ತೋರಿಸುವಂಥ ಲಕ್ಷಣ. ಇವಾಗ ಲಿವರ್ಗೆ ಸಂಬಂಧಪಟ್ಟ ಕಾಯಿಲೆ ಅಂದರೆ ಮೊದಲಾಗಿ ಹೇಳ್ತಾ ಇದ್ರು ಹೇಗೆ ಅಂದರೆ, ಮದ್ಯಪಾನ ಮಾಡಿದರೆ ಮಾತ್ರ ಲಿವರ್ಗೆ ಪ್ರಾಬ್ಲಮ್ ಬರುತ್ತೆ. ಈವನ್ ಟುಡೇ ಎಲ್ಲರಿಗೂ ನೋಷನ್ ಇರೋದು, ಆ್ಯಸ್ ಎ ಡಾಕ್ಟರ್ ಆಗಲಿ ಅಥವಾ ಬೇರೆ ಯಾರಾದರೂ ಪೇಷಂಟ್ ಬಂದು ಅವರಲ್ಲಿ ಬ್ಲಡ್ ರಿಪೋರ್ಟಲ್ಲೋ ಅಥವಾ ಸ್ಕ್ಯಾನಲ್ಲೋ ಅಥವಾ ಕಣ್ಣಲ್ಲಿ ಹಳದಿ ಆಗಿದೆ ಅಂತಂದರೆ ಬಂದು ಫಸ್ಟ್ ಕೇಳುವಂಥ ಕ್ವಶನ್, ಆಲ್ಕೋಹಾಲ್ ತಗೋತೀರಾ ಅಂತ. ಈ ಹಿಸ್ಟ್ರಿ ಟೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ಮದ್ಯಪಾನ ತಗೊಳ್ಳೋದಂಥದ್ದು, ಈಗ ನಾವು ಒಂದು ಲಿವರ್ ಕಾಯಿಲೆ ಬಂದಾಗ ಒಂದು ಸ್ಟಡಿ ಮಾಡಿದ್ರೆ, ಇಂಡಿಯಾದಲ್ಲಿ ಮೋಸ್ಟ್ ಕಾಮನೆಸ್ಟ್ ಕಾಸ್ ಅಂದರೆ ಕ್ರಿಪ್ಟೋಜೆನಿಕ್. ಅಂದರೆ ಕ್ರಿಪ್ಟೋಜೆನಿಕ್ ಅಂದರೆ ಅರ್ಥ ಕಾರಣ ಇಲ್ಲದೆ ಬರುವಂಥ ಕಾಯಿಲೆ. ಎಲ್ಲ ಕಾರಣಗಳು ನೆಗೆಟಿವ್ ಇರ್ತದೆ. ಕುಡಿಯೋದಿಲ್ಲ, ಸ್ಟೋರೇಜ್ ಡಿಸಾರ್ಡರ್ಸ್ ಇಲ್ಲ, ಏನೇ ನೆಗೆಟಿವಿಟಿ, ವೈರಲ್ ಇನ್ಫೆಕ್ಷನ್ ನೆಗೆಟಿವ್ ಎಲ್ಲ ಟೆಸ್ಟ್ ಮಾಡೋದು ನೆಗೆಟಿವ್ ಇರ್ತದೆ. ಬಟ್ ಸ್ಟಿಲ್ ಪೇಷಂಟ್ಗೆ ಸಿರೋಸಿಸ್ ಇರ್ತದೆ. ಅದಕ್ಕೆ ನಾವು ಕ್ರಿಪ್ಟೋಜೆನಿಕ್ ಇದು ತುಂಬ ಜಾಸ್ತಿ ಇತ್ತು. ಇದು ನೆಕ್ಸ್ಟ್ ಬಿಟ್ಟರೆ ಮೇಲ್ಸಲ್ಲಿ ಅಥವಾ ಜಾಸ್ತಿ ಇದು ಮಾಡಿದ್ರೆ ಆಲ್ಕೋಹಾಲ್ ವಾಸ್ ದ ಪ್ರಿಡಾಮಿನೆಂಟ್, ಅಂದರೆ ಏನಂತಾರೆ ಇಟಿಯೋಲಾಜಿಕಲ್ ಫ್ಯಾಕ್ಟರ್ ಸಿರೋಸಿಸ್ಗೆ. ಬಟ್ ಲಾಸ್ಟ್ 1 ಡೆಕೇಡಲ್ಲಿ ಇವೆಲ್ಲನೂ ಮೀರಿಸಿ ಮುಂದೆ ಹೋಗ್ತಾ ಇರೋಂಥದ್ದು ಈ ಸಮಥಿಂಗ್ ಕಾಲ್ಡ್ ಎಸ್ ಮೆಟಬಾಲಿಕ್ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಡಿಸೀಸ್. ಅಂದರೆ ನಾನಾ ಕಾರಣದಿಂದ ಏನು ಫ್ಯಾಟಿ ಲಿವರ್ ಡೆವಲಪ್ ಆಗ್ತಾ ಇದೆ, ದಟ್ ಈಸ್ ಕಾಸಿಂಗ್ ಎ ಲೀಡಿಂಗ್ ಕಾಸ್ ಫಾರ್ ಯುವರ್ ಸಿರೋಸಿಸ್. ಸೊ ದಟ್ ಈಸ್ ಎ ಕನ್ಸರ್ನ್. ಈಗ ಯಂಗರ್ ಜನ್ರೇಷನ್ ಪಾಪ್ಯುಲೇಷನ್ ಕೂಡ ಅವ್ರಿಗೂ ಕೂಡ ಮೋರ್ ಕಾಮನ್. ಈಗ ಅವ್ರದ್ದು ಲೈಫ್ ಸ್ಟೈಲ್ ಹ್ಯಾಸ್ ಬಿನ್ ಚೇಂಜ್. ಈಗ ನಾವು ನಿಜ ಹೇಳ್ಬೇಕಂದ್ರೆ ವೆಸ್ಟರ್ನ್ ಕಲ್ಚರ್ನ ಜಾಸ್ತಿ ಫಾಲೋ ಮಾಡ್ತಾ ಇದ್ದಾರೆ. ಈ ವೆಸ್ಟರ್ನ್ ಕಲ್ಚರಲ್ಲಿ ಫುಡ್ ಹ್ಯಾಬಿಟ್ಸ್ ಆಗಲಿ ಅಥವಾ ವರ್ಕ್ ಲೋಡ್ ತುಂಬ ಸೆಡೆಂಟ್ರಿ ಲೈಫ್ ಸ್ಟೈಲ್ ಮಾಡೋದಾಗಲಿ, ಏನು ಎಕ್ಸಸೈಸ್ ಇಲ್ಲ, ಆದಷ್ಟು ದಪ್ಪ ಇದ್ದಾರೆ, ವೆಯ್ಟ್ ಲಾಸ್ ಆಗ್ತಾಯಿಲ್ಲ, ಈ ಥರ ಎಲ್ಲ ಮಾಡಬೇಕಾದ್ರೆ ಫ್ಯಾಟಿ ಲಿವರ್ ಚಾನ್ಸಸ್ ಆರ್ ಮೋರ್. ಸೊ ಇಂಥವ್ರಿಗೆ ಬೇಗ ಸಿರೋಸಿಸ್ ಆಗೋ ಚಾನ್ಸಸ್ ಮೋರ್. ಈಗ ಜೀವನ ಶೈಲಿಯಿಂದ ಈ ಫ್ಯಾಟಿ ಲಿವರ್ ಬರುತ್ತೆ ಅಂತ ಒಂದು ಕಾರಣ. ಹಾಗಿದ್ರೆ ಮಕ್ಕಳಲ್ಲಿ ಕೂಡ ಕಾಣಿಸಿಕೊಳ್ಳುತ್ತೆ, ಇದಕ್ಕೆ ಕಾರಣ ಏನು? ಒಬೇಸಿಟಿ ಅಂತ ಹೇಳ್ಬೋದು. ಜೀವನ ಶೈಲಿ ಒಬೇಸಿಟಿಗೆ ಕೇಳಿದ್ರೆ ಕಾರಣ ಏನು ಅಂತಂದರೆ, ಒಂದು ಓವರ್ ಈಟಿಂಗ್ ಇರ್ಬೋದು, ಲ್ಯಾಕ್ ಆಫ್ ಎಕ್ಸಸೈಸ್ ಇರ್ಬೋದು, ನಾವು ಆಗಲೇ ಹೇಳ್ದಂಗೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಇರ್ಬೋದು. ಇದ್ರ ಜೊತೆಗೆ ಹೈ ಕ್ಯಾಲರಿ ಇಂಟೇಕ್, ಲೈಕ್ ಕೆಲವರು ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೋತಾರೆ, ಕೆಲವರು ಜಾಸ್ತಿ ಕುಡಿತಾರಲ್ಲ, ಕೋಕೋ ಕೋಲಾ, ಪೆಪ್ಸಿ ಆ ಥರ ಎಲ್ಲ ತುಂಬ ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೋತಾರೆ, ಕೆಲವರು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತಾರೆ. ಸೊ ಈ ಎಲ್ಲದೂ ಅಗ್ರಿವೇಟಿಂಗ್ ಫ್ಯಾಕ್ಟರ್ಸ್ ಫ್ಯಾಟಿ ಲಿವರ್ಗೆ. ಸೊ ಇವೆಲ್ಲ ಅಗ್ರೆಸರ್ಸ್ ಅಂತ ಕರಿತೇವೆ.
ಓಕೆ, ಇವಾಗ ಫ್ಯಾಟಿ ಲಿವರ್ ಬಂದ ತಕ್ಷಣ ಅವ್ರಿಗೇನಾದ್ರು ಬೇರೆ ಏನಾದರೂ ಪ್ರಾಬ್ಲಮ್ ಬರುತ್ತಾ, ಇಲ್ಲ ಯಾವ ಹಂತದಲ್ಲಿ ಇದು ಗಂಭೀರ ಆಗತ್ತೆ? ಯೂಶ್ವಲಿ ಫ್ಯಾಟಿ ಲಿವರ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಯೂಶ್ವಲಿ ಎಲ್ಲ ಮೆಜಾರಿಟಿ ಆಫ್ ದ ಫ್ಯಾಟಿ ಲಿವರ್ ಆರ್ ಎಸಿಂಪ್ಟಮ್ಯಾಟಿಕ್. ಅದು ಲಿವರ್ ಸಿರೋಸಿಸ್ಗೆ ಹೋಗಿ ಲಿವರ್ ಸಿರೋಸಿಸಲ್ಲೂ ಕೂಡ ಎಸಿಂಪ್ಟಮ್ಯಾಟಿಕೇ ಇರ್ತಾರೆ. ಸಿಗ್ನಿಫಿಕೆಂಟ್ ಸಿಂಪ್ಟಮ್ಸ್ ಬಂದರೆ, ಅದರಂಥ ಲಿವರ್ ಕಾಯಿಲೆಯಿಂದ ಬರುವಂಥ ಕಾಂಪ್ಲಿಕೇಶನ್ಸ್ ಬಂದರೆ, ಲೈಕ್ ಹೊಟ್ಟೆಲಿ ನೀರು, ಕಾಲಲ್ಲಿ ನೀರು, ಕಣ್ಣಲ್ಲಿ ಹಳದಿ, ಅಥವಾ ಪ್ರಜ್ಞೆ ಕಮ್ಮಿ ಆಗುವಂಥದ್ದು, ರಕ್ತವಾಂತಿ ಮಾಡುವಂಥದ್ದು, ಇಂಥ ಸಿಂಪ್ಟಮ್ಸ್ ಬಂದಾಗ ನಿಮಗೆ ಅರ್ಥ ಆಗ್ತದೆ, ಓಕೆ ನೀವು ಡೀಲ್ ಮಾಡ್ತಾ ಇರೋದು ಲಿವರ್ ಕಾಯಿಲೆಯಿಂದ ಅಂತ. ಬಟ್ ಇದೇನೂ ಇರೋದಿಲ್ಲ. ಮೆಜಾರಿಟಿ ಆಫ್ ದ ಟೈಮ್ಸ್ ಈ ಸಿಂಪ್ಟಮ್ಸೇ ಇರೋದಿಲ್ಲ. ಎಲ್ಲರಿಗೂ ಜಸ್ಟ್ ಹೆಲ್ತಿಯಾಗೇ ಇದ್ದಾರೆ ಅಂತ ಅನ್ಕೋತಾರೆ. ಬೇರೆ ಯಾವುದೋ ಕಾರಣಕ್ಕೆ, ಬೇರೆ ಯಾವುದೋ ಕಾಯಿಲೆಗೆ ತೋರಿಸ್ಲಿಕ್ಕೆ ಹೋದಾಗ ಸಡನ್ನಾಗಿ ಗೊತ್ತಾಗ್ತದೆ ಇವರಿಗೆ ಲಿವರ್ ಎನ್ಸೈಮ್ಸ್ ಎಲ್ಲ ಮೇಲೆ ಹೋಗಿದೆ, ಟ್ರಾನ್ಸ್ಅಮೈನೈಟಿಸ್ ಅಂತ ಕರಿತೀವಿ. ಅಥವಾ ಪೇಷಂಟ್ಗೆ ಸ್ಕ್ಯಾನಲ್ಲಿ ಯಾರೋ ಫ್ಯಾಟಿ ಲಿವರ್ ಕೊಟ್ಟಿರ್ತಾರೆ, ಗ್ರೇಟು, ಆಗ ಅವ್ರಿಗೆ ಭಯ ಆಗ್ತದೆ, ಏನಪ್ಪ ನನ್ನ ಲಿವರಲ್ಲಿ ಏನು ಕೊಬ್ಬಿನಾಂಶ ಜಾಸ್ತಿ ಉಂಟಾ ಅಂತ. ಅಂಥ ಸಮಯದಲ್ಲಿ ಅವ್ರು ಬಂದು ಮುಂದೆ ಏನು ಮಾಡಬೇಕು ಅಂತ ಡಾಕ್ಟ್ರನ್ನ ಕೇಳೋದುಂಟು. ಓಕೆ, ಇನ್ನು ಕೊಬ್ಬಿನಾಂಶ ಒಂದು ಕಾರಣ ಆದರೆ, ಇನ್ನು ಸಕ್ಕರೆಯ ಅತಿಯಾದ ಒಂದು ಸೇವನೆ ಇದು ಕೂಡ ಕಾರಣ ಆಗತ್ತಾ ಹೇಗೆ? ಸಕ್ಕರೆ ಡೆಫಿನೆಟ್ಲಿ ಆಗ್ತದೆ, ಅತಿಯಾದ ಸೇವನೆ. ಈಗಿನ ಕಾಲದಲ್ಲಿ ಶುಗರ್ನ ಎಲ್ಲರೂ ಏನು ಹೇಳ್ತಾರೆ, ಅನ್ನ ತಿನ್ನಬಾರ್ದು ಅಂತ ಹೇಳ್ತಾರೆ, ಅಥವಾ ಇಟ್ಸ್ ಎ ಕಾರ್ಬೋಹೈಡ್ರೇಟ್. ಸ್ಟಾರ್ಚ್, ಅದು ಶುಗರ್ ಏನು, ಸ್ಟಾರ್ಚ್ ಈಸ್ ಆಲ್ಸೋ ಎ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಈಗ ಜಾಸ್ತಿ ನೀವು ಸಕ್ಕರೆ ಅಂಶ ಕನ್ಸ್ಯೂಮ್ ಮಾಡಿದ್ರೆ ಮೋರ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ಸ್ ಮತ್ತು ವೆಯ್ಟ್ ಗೇನ್ ಜಾಸ್ತಿ ಆಗ್ತದೆ. ಯೂಶ್ವಲಿ ಅದಕ್ಕೇ ಮೆಜಾರಿಟಿ ಆಫ್ ದೆಮ್ ಯಾರು ವೆಯ್ಟ್ ಲಾಸ್ ಮಾಡುವಂಥವ್ರು ಕಾರ್ಬೋಹೈಡ್ರೇಟ್ಸ್ನ ಅವಾಯ್ಡ್ ಮಾಡ್ತಾರೆ, ಪ್ರೋಟೀನ್ ಇಂಟೇಕ್ನ ಜಾಸ್ತಿ ಮಾಡ್ತಾರೆ. ಇನ್ನು ಸ್ಥೂಲ ಕಾಯಿಲೆ ಅಂತ ಹೇಳ್ತಾರೆ, ಇದಕ್ಕೂ ಈ ಫ್ಯಾಟಿ ಲಿವರ್ಗೆ ಏನಾದರೂ ಕಾರಣ ಇದೆ? ಅಂದರೆ ಅತಿಯಾದ ತೂಕ ಇರ್ಬೋದು. ನಾವು ಎರಡು ಸಪ್ರೇಟ್ ಕಾಯಿಲೆ ಅಂತ ಹೇಳೋದಿಲ್ಲ, ನಾವು ಒಂದು ಬ್ರಾಡರ್ ಟರ್ಮ್ ಕೊಡ್ತೀವಿ. ಏನಂತಂದರೆ ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರಿತೀವಿ. ಈ ಸಿಂಡ್ರೋಮಲ್ಲಿ ಏನೇನು ಕಾಯಿಲೆಗಳಿದೆ ಅಂತಂದರೆ, ಒಂದು ಒಬೆಸಿಟಿ ಅಥವಾ ಡಯಾಬಿಟಿಸ್, ಹೈಪರ್ ಟೆನ್ಷನ್, ಮತ್ತು ಗಾಲ್ ಸ್ಟೋನ್ಸ್, PCOD ಪ್ರಾಬ್ಲಮ್, ಫ್ಯಾಟಿ ಲಿವರ್ ಪ್ರಾಬ್ಲಮ್, ಇದೆಲ್ಲ ಎಲ್ಲದೂ ಸೇರಿಸಿ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಕರೆಯೋದು. ಸೊ ಮುಂಚೆ ಏನು ಮಾಡ್ತಾ ಇದ್ದು ಫ್ಯಾಟಿ ಲಿವರ್ಗೆ, ನಾನ್ ಆಲ್ಕಲಿಕ್ ಫ್ಯಾಟಿ ಲಿವರ್. ಯೂಶಲಿ ದೇರ್ ಆರ್ ಟೂ ಥಿಂಗ್ಸ್, ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರು, ನಾನ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡೋರು, ಇಬ್ರಿಗೂ ಫ್ಯಾಟಿ ಲಿವರ್ ಬರ್ಬೋದು. ಅದಕ್ಕೆ ನಾವೇನು ಮಾಡ್ತಾ ಇದ್ದು, ನಾನ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಡಿಸೀಸ್ ಅಂತ ಕರಿತಾ ಇದ್ದು, ಇನ್ನೊಬ್ಬರಿಗೆ ಆಲ್ಕೋಹಾಲ್ ಇಂಡ್ಯೂಸ್ಡ್ ಫ್ಯಾಟಿ ಲಿವರ್ ಅಂತ ಕರಿತಾ ಇದ್ದು. ಈಗ ಅದು ಬ್ರಾಡರ್ ಟರ್ಮ್. ಈಗ ಎರಡು ಟರ್ಮ್. ಈಗ ಕೆಲವರು ಹೇಳ್ತಾರೆ ನಾವು ಕುಡಿಯೋದಿಲ್ಲ, ಅಕೇಷನಲಿ ಕುಡಿತೀವಿ. ಸಾಕಷ್ಟು ಕ್ವಶನ್ಸ್ ಬರ್ತದೆ. ಸೊ ಇದು ಬೇಡವೇ ಬೇಡ ಅಂತ ಹೇಳಿ ದ ನ್ಯೂ ಟರ್ಮ್ ಇಸ್ ಮೆಟಬಾಲಿಕಲಿ ಅಸೋಸಿಯೇಟೆಡ್ ಫ್ಯಾಟಿ ಲಿವರ್ ಡಿಸೀಸ್. ಅಂದರೆ ಕುಡಿದಲೇ ಇದ್ದರೂ ಯು ಆರ್ ಡೆವಲಪ್ಡ್ ಅ ಫ್ಯಾಟಿ ಲಿವರ್. ಅದನ್ನ ಫರ್ದರ್ ಹೇಗೆ ಹೋಗಬೇಕು ಅನ್ನೋದು ಅದ್ರ ಮೇಲೆ, ಟ್ರೀಟ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಈ ಫ್ಯಾಟಿ ಲಿವರ್ ಬಂದ ನಂತರ ಅದರ ಪರೀಕ್ಷೆಗಳು ಯಾವ ರೀತಿಯಾಗಿರುತ್ತೆ ಅಂತ ಪತ್ತೆ ಹಚ್ಚೋದು ಹೇಗೆ? ಯೂಶ್ವಲಿ ಫ್ಯಾಟಿ ಲಿವರ್ ಅನ್ನೋದು ನಿಮಗೆ ನಾನು ಹೇಳ್ದಂಗೆ ಸ್ಟ್ರಕ್ಚರಲ್ಲಿ ಯು ಕ್ಯಾನ್ ಮೇಕ್ಔಟ್. ಸ್ಟ್ರಕ್ಚರಲ್ಲಿ ಅಂದರೆ ಈಗ ಯಾವುದೇ ಆರ್ಗನ್ ಆಗಲಿ ಎರಡು ಥರ, ಒಂದು ಸ್ಟ್ರಕ್ಚರ್ ನೋಡುವಂಥದ್ದು, ಇನ್ನೊಂದು ಫಂಕ್ಷನ್ ನೋಡುವಂಥದ್ದು. ಈಗ ಲಿವರ್ನ ಸ್ಟ್ರಕ್ಚರ್ ನೋಡಬೇಕು ಅಂತಂದರೆ ನೀವು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಬೇಕು. ಅದರಲ್ಲಿ ನಿಮಗೆ ಹೇಳ್ತದೆ 4 ಲೋಬು, ಅದರಲ್ಲಿ ಎಷ್ಟು ಫ್ಯಾಟ್ ಡೆಪಾಸಿಟ್ ಇರ್ಬೋದು, ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3, ಗ್ರೇಡ್ 4, ಮತ್ತು ಪೋರ್ಟಲ್ ವೇನ್, ಅದಕ್ಕೆ ಹೋಗುವಂಥ ರಕ್ತನಾಳ, ಹೆಪಾಟಿಕ್ ವೇನ್ಸ್ ಹೇಗಿದೆ, ಪ್ರತಿಯೊಂದು ಹೇಳ್ತಾರೆ. ಡಯಾಮೀಟರ್ ಎಷ್ಟು, ಸರ್ಫೇಸ್ ಹೇಗಿದೆ, ವೆದರ್ ಅವ್ರಿಗೆ ಆಲ್ರೆಡಿ ತುಂಬ ಡ್ಯಾಮೇಜ್ ಆಗಿ ಕೋರ್ ಸೆಕೋಟೆಕ್ಸ್ಚರ್, ಅಂದರೆ ಸರ್ಫೇಸು ಒಂದು ನಾರ್ಮಲಿ ಸ್ಮೂತ್ ಇರಬೇಕು ಲಿವರ್ದು. ತುಂಬ ಜಾಸ್ತಿ ಫೈಬ್ರೋಸಿಸ್ ಏನಾರು ಅಂದರೆ ತುಂಬ ಜಾಸ್ತಿ ಡ್ಯಾಮೇಜ್ ಆಗಿದ್ದರೆ ಅದು ವೇವಿ, ಅಂದರೆ ಸ್ಟೋನ್ ಈ ಥರ ಬಂಡೆ ಥರ ಕಾಣ್ತದೆ, ಕಲ್ಲು ಥರ. ಸೊ ಈ ಥರ ಎಲ್ಲ ಇದ್ದಾಗ ನಿಮಗೆ ಸ್ಕ್ಯಾನಲ್ಲಿ ಒಂದು ಗೊತ್ತಾಗ್ತದೆ ಸ್ಟ್ರಕ್ಚರ್. ಫಂಕ್ಷನ್ ನೋಡಬೇಕಂದ್ರೆ ಒಂದು ಲಿವರ್ ಫಂಕ್ಷನ್ ಟೆಸ್ಟ್, ಬ್ಲಡ್ಡಲ್ಲಿ ಲಿವರ್ ಫಂಕ್ಷನ್ ಟೆಸ್ಟ್ ಮಾಡ್ತೀವಿ. ಅದರಲ್ಲಿ ಸಾಕಷ್ಟು ಅಂಶಗಳಿದೆ. ಒಂದು ಬಿಲಿರುಬಿನ್ ಆಗಲಿ, ಅಥವಾ ಲಿವರ್ ಎನ್ಸೈಮ್ಸ್ ಆಗಲಿ, ಅಥವಾ ಆಲ್ಬ್ಯೂಮಿನ್ ಆಗಲಿ, ಪ್ರತಿಯೊಂದಕ್ಕೂ ಸಿಗ್ನಿಫಿಕೆನ್ಸ್ ಇದೆ. ಅದನ್ನು ನೋಡಿ ಆದಮೇಲೆ ಏನಾದ್ರು ಚೇಂಜಸ್ ಇದ್ದರೆ ಡೆಫಿನೆಟಾಗಿ ಅವರು ಐದರ್ ಫಿಸಿಷಿಯನ್ನು ಅಥವಾ ಅಲ್ಲಿದ್ದ ಗ್ಯಾಸ್ಟ್ರಾಂಟರಿಸ್ಟ್ನ ಮೀಟ್ ಮಾಡಿದ್ರೆ ಮುಂದೆ ಹೇಗೆ ಮಾಡಬೇಕು, ಅದಕ್ಕೆ ಫರ್ದರ್ ಹೇಗೆ ಪ್ರೊಸೀಡ್ ಮಾಡಬೇಕು, ಟ್ರೀಟ್ಮೆಂಟ್ ಏನು ಮಾಡಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಏನು ಮಾಡಬೇಕು ಪ್ರಾಬ್ಲಿ ಹೇಳಿಕೊಡ್ತಾರೆ. ಓಕೆ, ಹಾಗಿದ್ರೆ ಈ ರಕ್ತ ಪರೀಕ್ಷೆ ಬಗ್ಗೆ ಹೇಳಿದರೆ, ಸ್ಕ್ಯಾನ್ ಬಗ್ಗೆ ಹೇಳಿದರು, ಇನ್ನು ಲಿವರ್ ಬಯಾಪ್ಸಿ ಅಂದರೆ ಏನು ಹಾಗಿದ್ರೆ? ಯೂಶಲಿ ಈಗ ನಾವು ಲಿವರ್ ಬಯಾಪ್ಸಿ ಎಲ್ಲ ಅಬ್ಸಲ್ಯೂಟ್, ಅಂದರೆ ನಾವು ಲಿವರ್ ಬಯಾಪ್ಸಿ ಮಾಡೋದು ಕಮ್ಮಿ. ವೆರಿ ಸ್ಪೆಸಿಫಿಕ್ ಇಂಡಿಕೇಶನ್ಸ್ ಮಾತ್ರ ಲಿವರ್ ಬಯಾಪ್ಸಿಗೆ ಯೂಸ್ ಮಾಡಿ. ಯಾವ ಟೈಮಲ್ಲಿ? ಯೂಶಲಿ ಇದಕ್ಕೆ ಈ ಫ್ಯಾಟಿ ಲಿವರ್ಗೆ ಮಾಡೋದಿಲ್ಲ. ನಾನ್ ಇನ್ವೇಸಿವ್ ಟೆಕ್ನಿಕ್ಸ್ ತುಂಬ ಬಂದುಂಟು. ಏನು ನಾನ್ ಇನ್ವೇಸಿವ್ ಅಂದರೆ ಎಲ್ಲ ಕಡೆ ಎಲ್ಲ ಆಸ್ಪತ್ರೆಯಲ್ಲೂ ದೇರ್ ಇಸ್ ಅ ವೆರಿ ಸಿಂಪಲ್ ಟೆಸ್ಟ್ ಅಂತಂದರೆ ಫೈಬ್ರೋ ಸ್ಕ್ಯಾನ್ ಅಂತ ಕರಿತೇವೆ. ಎಲ್ಲ ಕಡೆನೂ ಅದನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ, ಒಂದು ಲಿವರ್ ಸ್ಕ್ಯಾನ್ ಅಂತ. ಈಗ ಎಷ್ಟು ಜನಕ್ಕೆ ಅದು ಅಚ್ಚುಮೆಚ್ಚಾಗಿದೆ ಅಂದರೆ, ಲಿವರ್ ತೋರಿಸ್ಕೊಳ್ಬೇಕಾದ್ರೆ ಸರ್ ನಿಮ್ಮಲ್ಲಿ ಫೈಬ್ರೋ ಸ್ಕ್ಯಾನ್ ಇದೆ ಡೈರೆಕ್ಟಾಗಿ ಕೇಳ್ತಾರೆ, ಅಷ್ಟು ಅವ್ರಿಗೆ ಅವೇರ್ನೆಸ್ ಇದೆ.
ಫೈಬ್ರೋ ಸ್ಕ್ಯಾನ್ ಅಂದರೆ ಏನು? ಲಿವರ್ನ 10 ಜಾಗದಲ್ಲಿ ಅಲ್ಟ್ರಾಸೌಂಡ್ ವೇವ್ಸ್ನ ಪಾಸ್ ಮಾಡಿ ಅದರಿಂದ ಬರುವಂಥದ್ದು ರಿಬೌಂಡ್ ಆಗಿ ಬರುವಂಥದ್ದನ್ನ ಕಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಒಂದು ಸ್ಟಿಫ್ನೆಸ್ ಸ್ಕೋರಿಂಗ್ ಸಿಗ್ತದೆ. ಅದು ನಾರ್ಮಲಿ ನಾವೇನು ಹೇಳ್ತೀವಿ 7.5 ಕಿಲೋ ಪ್ಯಾಸ್ಕಲ್ಸ್, ನಾವು ಅದನ್ನ ಕಿಲೋ ಪ್ಯಾಸ್ಕಲ್ಸ್ ಅಂತ ಒಂದು, ಈಗ ಫಾರ್ ಎಕ್ಸಾಂಪಲ್ ಸೆಂಟಿಮೀಟರ್ ಮೀಟರ್ ಅನ್ನಂಗೆ ಹೆಂಗೆ ಅಳಿತೀವಲ್ಲ ಹಾಗೆ ಲಿವರ್ದು ಸ್ಟಿಫ್ನೆಸ್ ಕೂಡ ಕಿಲೋ ಪ್ಯಾಸ್ಕಲ್ಸ್ ಅಂತ ಅಳಿಯುವಂಥದ್ದು. ನಾರ್ಮಲ್ ಮನುಷ್ಯರಿಗೆ ಲೆಸ್ ದೆನ್ F2 ಫೈಬ್ರೋಸಿಸ್ ಇರಬೇಕು. ಅದಂದರೆ ನಾವು ಏನಂತ ಗ್ರೇಡಿಂಗ್ ಕೊಡ್ತೀವಿ ಅಂದರೆ ಲೆಸ್ ದೆನ್ 7.5 ಕಿಲೋ ಪ್ಯಾಸ್ಕಲ್ಸ್ ಇದ್ದರೆ ನಥಿಂಗ್ ಟು ವರಿ. ಸ್ಟಿಲ್ ಇವಾಗ ವೆರಿ ಅರ್ಲಿ ಸ್ಟೇಜ್, ನೀವು ಎತ್ತೆಚ್ಕೊಂಡು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿಕೊಂಡ್ರೆ ಸಾಕು. F2 ಫೈಬ್ರೋಸಿಸ್ ಅದಕ್ಕಿಂತ ಜಾಸ್ತಿ ಕಿಲೋ ಪ್ಯಾಸ್ಕಲ್ಸ್ ಹೋಯಿತು, F2 ಫೈಬ್ರೋಸಿಸ್ಗೆ ಹೋಯಿತು, ದೆನ್ ದೀಸ್ ಪೇಷಂಟ್ ರಿಕ್ವೈರ್ಸ್ ಅಟೆನ್ಷನ್. ಮೇಯ್ನಾಗಿ ಇಂಥವ್ರಿಗೆ ಈ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಗಲಿ, ಅಗ್ರವೇಟಿಂಗ್ ಫ್ಯಾಕ್ಟರ್ಸ್ನ ಸ್ಟಾಪ್ ಮಾಡೋದಾಗಲಿ, ಮತ್ತು ಬೇಕಾದ ಫಾರ್ಮಕೊಲಾಜಿಕಲ್ ಥೆರಪಿ ಮಾಡೋದಾಗಲಿ, ಮತ್ತು ವೆಯ್ಟ್ ಲಾಸ್ಗೆ ಬೇಕಾದ ಎಂಡೋಥೆರಪಿ ಅಥವಾ ಫಾರ್ಮಕೊಲಾಜಿಕಲ್ ಥೆರಪಿ ಮಾಡೋದಾಗಲಿ ಅವ್ರಿಗೆ ಹೇಳ್ಕೊಡ್ಬೇಕು. ಓಕೆ, ಹಾಗಿದ್ರೆ ಈ ಲಿವರ್ ಫ್ಯಾಟಿ ಲಿವರ್ ಬಂದರೆ ನೀವು ಇನ್ನೊಂದು ಕ್ವಶನ್ ಕೇಳಿದ್ರೆ ಲಿವರ್ ಬಯಾಪ್ಸಿ ಯಾವಾಗ ಅಂತ. ಹೌದು, ಲಿವರ್ ಬಯಾಪ್ಸಿ ಫ್ಯಾಟಿ ಲಿವರಲ್ಲಿ ಈಗ ಲಿವರ್ ಕಾಯಿಲೆ ಬಂದಾಗ ಸಾಕಷ್ಟು ಟೆಸ್ಟ್ಗಳಿದೆ. ಬ್ಲಡ್ ಆಗಲಿ, ಸ್ಕ್ಯಾನ್ ಆಗಲಿ, ಅಥವಾ ಎಲೆಸ್ಟೋಗ್ರಫಿ ಆಗಲಿ, ಅಥವಾ CT ಆಗಲಿ, MRI, ತುಂಬ ಸ್ಕ್ಯಾನ್ಗಳುಂಟು. ಆ ಥರ ಎಲ್ಲ ಮಾಡಿದಾಗ ನಿಮಗೆ ಡೌಟ್ ಇದೆ, ದೇರ್ ಆರ್ ಸರ್ಟನ್ ಥಿಂಗ್ಸ್, ನಿಮಗೆ ಯಾವುದೂ ಕಾಯಿಲೆ ಫಿಟ್ ಆಗ್ತಾ ಇಲ್ಲ, ಯು ಆರ್ ಥಿಂಕಿಂಗ್ ದಟ್ ಆ ಪೇಷಂಟ್ಗೆ ನೀವು ಆಟೋ ಇಮ್ಯೂನ್ ಹೆಪಟೈಟಿಸ್ ಇರ್ಬೋದು. ಕೆಲವರು ಡ್ರಗ್ಸ್ ತೊಗೊಂಡಿರ್ತಾರೆ, ಡ್ರಗ್ ಇಂಡ್ಯೂಸ್ ಲಿವರ್ ಇಂಜುರಿ ಅಂತ ಕರಿತೀವಿ. ಅದು ಎಲ್ಲ ಟೆಸ್ಟು ನೆಗೆಟಿವ್ ಬರ್ತದೆ, ಬಟ್ ಸ್ಟಿಲ್ ಯು ಹ್ಯಾವ್ ಎ ಸ್ಟ್ರಾಂಗ್ ಫೀಲಿಂಗ್ ದಟ್ ಓಕೆ ಸಮ್ ಇಶ್ಯೂಸ್ ಆರ್ ದೇರ್ ಅಂತ. ನಿಮ್ಮ ಲಿವರಲ್ಲಿ ಏನೋ ಬೇರೆ ಏನಾದ್ರು ಮಿಸ್ ಮಾಡಿದ್ದೀರಾ ಅಥವಾ ಸ್ಟೋರೇಜ್ ಡಿಸಾರ್ಡರ್ ಮಿಸ್ ಮಾಡಿದ್ದೀರಾ ಅಂತ ನೋಡಲಿಕ್ಕೆ ಅಂಥ ಟೈಮಲ್ಲಿ ಲಿವರ್ ಬಯಾಪ್ಸಿ ಮಾಡ್ತೀವಿ. ಬಟ್ ಇಟ್ ಈಸ್ ವೆರಿ ರೇರ್. ಈವನ್ ಲಿವರ್ ಕ್ಯಾನ್ಸರ್ಗೂ ನಾವು ಬಯಾಪ್ಸಿ ಮಾಡೋದಿಲ್ಲ. ಲಿವರ್ ಕ್ಯಾನ್ಸರ್ಗೆ ದರ್ ಇಸ್ ಅ ಪ್ರೋಟೋಕಾಲ್. ಸಿರೋಸಿಸ್ ಇದ್ದ ಪೇಷಂಟ್ಗೆ CT ಮಾಡಿದ್ರೆ ಅದಲ್ಲೇ ಗೊತ್ತಾಗ್ತದೆ, ಆರ್ಟಿಲ್ ಫೇಸಲ್ಲಿ ಹೆಂಗೆ, ವೀನಸ್ ಫೇಸಲ್ಲಿ ಹೆಂಗೆ ಅಂತ ಗೊತ್ತಾದರೆ ಸಾಕು. ಮುಂಚೆ 2 ಡೆಕೆಡ್ಗಿಂತ ಮುಂಚೆ ಕೇಳಿದರೆ ಎಸ್, ಎಲ್ಲ ಪೇಷಂಟ್ಗೂ ಲಿವರ್ ಬಯಾಪ್ಸಿ ಮಸ್ಟ್. ಈಗ ಲಿವರ್ ಬಯಾಪ್ಸಿ ಇಸ್ ನಾಟ್ ಮಸ್ಟ್. ಈಗ ಲಿವರ್ಗೆ ನೀಡಲ್ ಹಾಕೋದು ಏನಂತಾರೆ ಒಳ್ಳೆಯದಲ್ಲ. ಆದಷ್ಟು ನೀವು ನಾನ್ ಇನ್ವೇಸಿವ್ ಟೆಕ್ನಿಕ್ಸಲ್ಲಿ ಕಂಡುಹಿಡಿಯೋದು ಉತ್ತಮ. ಓಕೆ, ಇನ್ನು ಈ ಲಿವರ್ ಆರೋಗ್ಯ ಅನ್ನೋದು ನಮ್ಮ ಒಂದು ಬಾಡಿಯಲ್ಲಿ ಎಷ್ಟು ಮುಖ್ಯ ಆಗತ್ತೆ ಅಂತ? ನಾನು ಹೇಳೋದು, ಈಗ ನಿಮ್ಮ ಹಾರ್ಟ್ ಎಷ್ಟು ಮುಖ್ಯ, ಬ್ರೈನ್ ಎಷ್ಟು ಮುಖ್ಯ ಕೆಲಸ ಮಾಡಲಿಕ್ಕೆ, ಹಾಗೆ ಲಿವರ್ ಕೂಡ ತುಂಬಾ ಮುಖ್ಯ. ಲಿವರಲ್ಲಿ ಸಾಕಷ್ಟು ಕೆಲಸ ಆಗ್ತದೆ. ಇಂಪಾರ್ಟೆಂಟ್ ಕೆಲಸಗಳೇನು, ನಿಮಗೆ ಡೈಜೆಸ್ಟ್ ಆಗುವಂಥ ಇಂಪಾರ್ಟೆಂಟ್ ಥಿಂಗ್ಸ್ ಬರುವಂಥ ಎನ್ಸೈಮ್ಸ್ ಲಿವರಲ್ಲಿ ಆಗ್ತದೆ. ನೀವು ದಾರಿಲಿ ಹೋಗಿ ಬಿದ್ದ್ರಿ ಅಥವಾ ಗಾಯ ಮಾಡ್ಕೊಂಡ್ರಿ, ರಕ್ತಸ್ರಾವ ಆಗ್ತದೆ. ಆ ರಕ್ತಸ್ರಾವ ನಿಲ್ಲಕ್ಕೆ ಬೇಕಾಗದ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಏನಂತೀವಿ, ಅಂದರೆ ಹೆಪ್ಪು ಕೊಡುವಂಥ ಅಂಶ ಲಿವರಿನಲ್ಲಿ ಪ್ರೊಡ್ಯೂಸ್ ಆಗುವಂಥದ್ದು. ಲಿವರ್ನಲ್ಲಿ ಫ್ಯಾಟ್ ಮೆಟಬಾಲಿಸಮ್ ಆಗುವಂಥದ್ದು ಲಿವರ್ನಲ್ಲಿ. ಪಿತ್ತ ಏನಕ್ಕೆ ಬೇಕು? ಪಿತ್ತ ನಿಮ್ಮದು ಏನೇ ನಾನ್ ವೆಜ್ ತಿನ್ನೋದು ಅಥವಾ ಫ್ಯಾಟ್ ತಿನ್ನೋದು, ಸ್ವೀಟ್ ತಿನ್ನೋದು, ಅಥವಾ ಏನೇ ಥರದ ಐಟಮ್ಸ್ ತಿನ್ನೋಕ್ಕೆ ಡೈಜೆಸ್ಟ್ ಆಗಲಿಕ್ಕೆ ಪಿತ್ತ ಬೇಕೇ ಬೇಕು. ಸೊ ಸಾಕಷ್ಟು ಫಂಕ್ಷನ್ ಲಿವರಲ್ಲಿ. ಅಂದರೆ ಲಿವರಲ್ಲಿ ನೀವು ಊಟ ಒಂದು 10 ದಿನ ಮಾಡಲಿಲ್ಲ ಅಂದರೆ ಫಸ್ಟ್ ಕಮ್ಮಿ ಆಗೋದು ಲಿವರ್ದು ಆಲ್ಬುಮಿನ್. ದಟ್ ಶೋಸ್ ನೀವು ನ್ಯೂಟ್ರಿಷನ್ ಇಸ್ ಇಂಪೇರ್ಡ್ ಅಂತ ತೋರಿಸುತ್ತೆ. ಸೊ ಲಿವರ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈಗ ಊಟ ಮಾಡೋದಿದ್ರು ಇದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ತೀರಾ? ಹಾಗೆಲ್ಲ ಇದು ಊಟ ಮಾಡ್ದಲೇ ಇದ್ರೆ ಅಂತಲ್ಲ, ಕೆಲವರು ಡಯಟ್ ಮಾಡ್ತಾರೆ, ಅದೆಲ್ಲ ದಟ್ ಈಸ್ ಫೈನ್. ಅದು ಒಂದು ಕಂಟ್ರೋಲ್ ಮೋಡಲ್ಲಿ ಇರ್ತದೆ. ಕಾಯಿಲೆ ಬರ್ತದೆ ಕೆಲವರಿಗೆ ಕ್ಯಾನ್ಸರ್ ಇರ್ಬೋದು, ಬೇರೆ ಬೇರೆ ಥರದ ಕಾಯಿಲೆ ಇರ್ಬೋದು, ನ್ಯೂಟ್ರಿಷನ್ ಡಿಪ್ರೈವ್ ಆಗುತ್ತೆ. ಕೆಲವರು ICU ಅಷ್ಟು ಸೀರಿಯಸ್ ಆಗಿರ್ತಾರೆ, ICU ಇರ್ತಾರೆ, ಅವ್ರಿಗೆಲ್ಲ ತುಂಬಾ ನ್ಯೂಟ್ರಿಷನ್ ಡಿಪ್ರೈವ್ ಆದರೆ 10 ರಿಂದ 14 ದಿನದಲ್ಲಿ ಆಲ್ಬುಮಿನ್ ಎಲ್ಲ ಕಮ್ಮಿ ಆಗ್ತದೆ. ವೈ ಆಲ್ಬುಮಿನ್ ಇಂಪಾರ್ಟೆಂಟ್? ತುಂಬ ಕಮ್ಮಿ ಆದರೆ ಮೈಯೆಲ್ಲ ಊತ ಬರ್ತದೆ, ನೀರು ತುಂಬುತ್ತದೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕೆ ನ್ಯೂಟ್ರಿಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಹಾಗಿದ್ರೆ ಫ್ಯಾಟಿ ಲಿವರ್ ಬಂದರೆ ಅದನ್ನು ಸಂಪೂರ್ಣವಾಗಿ ಗುಣಮುಖ ಮಾಡ್ಬೋದಾ ಹೇಗೆ? ನಾ ಹೇಳೋದು, ಇದು ಒಂದು ಮಲ್ಟಿ ಮೋಡ್ ಟ್ರೀಟ್ಮೆಂಟ್ ಕೊಟ್ಟರೆ ಖಂಡಿತ ಸಂಪೂರ್ಣವಾಗಿ ನಾರ್ಮಲ್ ಆಗ್ಬೋದು. ಏನು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಗ್ರೇಡಿಂಗ್ ಮಾಡಬೇಕು. ಗ್ರೇಡ್ 2 ಮತ್ತು ನಿಮ್ಮ ಫೈಬ್ರೋಸಿಸ್ ಸ್ಕೋರ್ ನೋಡಬೇಕು. ಈ ಫೈಬ್ರೋಸಿಸ್ ಸ್ಕೋರ್ F2 ಫೈಬ್ರೋಸಿಸ್, ಈಗ ಹೊಸ ಡ್ರಗ್ಸ್ ಬಂದಿದೆ, ದೇಸೆ F3 F4 ಫೈಬ್ರೋಸಿಸ್ ಕೂಡ ರಿವರ್ಸ್ ಮಾಡ್ತೀವಿ ಅಂತ. ಬಟ್ ಎವಿಡೆನ್ಸ್ ಪ್ರಕಾರ ನೋಡಿದ್ರೆ F2 ಫೈಬ್ರೋಸಿಸ್ಗಿಂತ ಕಮ್ಮಿ ಫೈಬ್ರೋಸಿಸ್ ಇದ್ದರೆ ಕಂಪ್ಲೀಟಾಗಿ ರಿವರ್ಸ್ ಮಾಡ್ಬೋದು. ಓಕೆ, ಹಾಗಿದ್ರೆ ಇದಕ್ಕೆ ನಿರ್ದಿಷ್ಟ ಔಷಧಿಗಳು ಆ ಥರ ಇದ್ದರೆ? ನಾವು ಯಾವುದೇ ಕಾಯಿಲೆಗೆ ಯಾವುದೇ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂತ ಹೇಳ್ತೇವೆ, ಎರಡನೇದು ಫಾರ್ಮಕೋಥೆರಪಿ. ಈಗ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಆಲ್ರೆಡಿ ನಾನು ಸುಮಾರು ಸರಿ ಹೇಳಿದೆ. ಒಂದು ನೀವು ಡೈಲಿ ಎಕ್ಸಸೈಸ್ ಆಗಲಿ, ಮಿನಿಮಮ್ ½ ಆನ್ ಅವರ್ ವಾಕ್ ಮಾಡೋದಾಗಲಿ, ಬ್ರಿಸ್ಕ್ ವಾಕಿಂಗ್ ಮಾಡೋದಾಗಲಿ, ಮತ್ತು ಫುಡ್ಡಲ್ಲಿ ಇಫ್ ಯು ಆರ್ ಕ್ವೈಟ್ ಒಬೇಸ್, ಕ್ಯಾಲರಿ ಡಿಫಿಸಿಟ್ ಡಯಟ್ ಅಂದರೆ 500 ಕಿಲೋ ಕ್ಯಾಲರಿಗಿಂತ ಕಮ್ಮಿ ದಿನ ಕಟ್ ಮಾಡ್ತಾ ಬರೋದಾಗಲಿ. ಫುಡ್ ಐಟಮ್ಸಲ್ಲಿ ಆದಷ್ಟು ನಾನ್ ವೆಜಿಟೇರಿಯನ್ ಫುಡ್, ಹೈ ಕ್ಯಾಲರಿ ಇಂಟೇಕ್ ಇರೋದು,
ನಾಟ್ ನಾನ್ ವೆಜಿಟೇರಿಯನ್, ಹೈ ಕ್ಯಾಲರಿ ಇಂಟೇಕ್ ಇರೋಂಥದ್ದು ಕಮ್ಮಿ ಮಾಡೋದು. ಮತ್ತು ಇಫ್ ಯು ಆರ್ ಟೇಕಿಂಗ್ ಲಾಟ್ ಆಫ್ ಡ್ರಿಂಕ್ಸ್ ಕುಡಿಯೋವಂಥ ಅಭ್ಯಾಸ ಇದ್ದರೆ ಮತ್ತು ಬೇರೆ ಬೇರೆ ಅಗ್ರವೇಟರ್ಸ್ ಇದ್ದರೆ ಅದನ್ನೆಲ್ಲ ಸ್ಟಾಪ್ ಮಾಡೋಂಥದ್ದು. ಎರಡನೇದು ಫಾರ್ಮಕಾಲಜಿಕಲ್ ಥೆರಪಿ ಅಂತ ಹೇಳಿದೆ. ಅದು FDA ಅವರು ಈಗ ನಾವು ಯಾವುದೇ ಒಂದು ಡ್ರಗ್ಸ್ ಬರಬೇಕಂದ್ರೆ ಮಾರ್ಕೆಟಲ್ಲಿ ಹ್ಯೂಮನ್ ಟ್ರಯಲ್ಸ್ ಆಗಿ ಮತ್ತಷ್ಟು ಒಪ್ಪಿಗೆಯಿಂದ ಬರೋವಂಥದ್ದು. ನಮ್ಮ ಈಗ ಎಟ್ ಪ್ರೆಸೆಂಟ್ ಸ್ಟೇಜಲ್ಲಿ ಸರ್ಟನ್ ಡ್ರಗ್ಸ್ ಆರ್ ದೇರ್ ಅವ್ರು ರಿವರ್ಸ್ ಮಾಡಲಿಕ್ಕೆ. ಫಸ್ಟ್ ನಾವು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದಾಗ ವಿಟಮಿನ್ ಇ ಅಂತ EVON ಅಂತ ಒಂದು ಟ್ಯಾಬ್ಲೆಟ್ ಎಲ್ಲರೂ ಬಳಸ್ತಾರೆ, ನಮಗೆ ಲಿವರ್ ಹೆಲ್ತ್ ಅಂತ. ಎರಡನೇದು ಪಯೋಗ್ಲಿಟಜೋನ್ ಅಂತ ಟ್ಯಾಬ್ಲೆಟ್ ಇತ್ತು. ಇವೆರಡು ತುಂಬ ವರ್ಷ ಅದೇ 2 ಮಾತ್ರೆ ಇತ್ತು. ಈಗ ಪಯೋಗ್ಲಿಟಜೋನ್ ಸ್ವಲ್ಪ ಹಾರ್ಟ್ ಫೇಲ್ಯೂರ್ಸ್ ಸೈಡ್ ಎಫೆಕ್ಟ್ಸ್ ಬರ್ತದೆ ಅಂತ ಹೇಳಿ ಸೊ ಅದನ್ನು ಸ್ವಲ್ಪ ಡೋಸ್ ಕಮ್ಮಿ ಮಾಡಿದ್ದಾರೆ. ಎರಡನೇದಾಗಿ ನೆಕ್ಸ್ಟು ಫರ್ದರ್ ಸ್ಟಡೀಸ್ ಎಲ್ಲ ಆದಮೇಲೆ ಈಗ ಫರ್ದರ್ 2 ಡ್ರಗ್ಸ್ ನಾವೇಂತಾರೆ ಒಬಿಟಿಕೋಲಿಕ್ ಆ್ಯಸಿಡ್ ಅಂತ ಒಂದು ಡ್ರಗ್ ಉಂಟು, ಅದೊಂದುಂಟು, ಮತ್ತು ಇನ್ನೊಂದು ಸರಾಗ್ಲಿಟಜಾರ್ ಅಂತ ಇನ್ನೊಂದು ಡ್ರಗ್ ಉಂಟು. ಇವೆರಡು ಬೆನಿಫಿಟ್ ತೋರಿಸಿದೆ, ಕಂಪ್ಲೀಟ್ ರಿವರ್ಸಲ್ ಆಗುವಂಥದ್ದು ಸ್ಟಡೀಸಲ್ಲಿ ತೋರಿಸಿದೆ. ಇದನ್ನು ಕೊಟ್ಟರೆ ಪೇಷಂಟ್ ಡೆಫಿನೆಟ್ಲಿ ಇಂಪ್ರೂವ್ ಆಗ್ತಾರೆ. ಮತ್ತು ಈಗ ಹೊಸ ನ್ಯೂ ಡ್ರಗ್ಸ್ ಬರ್ತಾ ಉಂಟು. ನೀವು ಕೇಳಿರ್ಬೋದು ವೆಯ್ಟ್ ಲಾಸ್ಗೆಲ್ಲ ದೊಡ್ಡ ಮಟ್ಟಗೆ ಈಗ ಸಿಮಗ್ಲುಟೈಡ್ ಅದೆಲ್ಲ ಬರ್ತಾ ಉಂಟು. ಎಲ್ಲರೂ ಮಂಜರು ಅಂತ ಹಿಂದೆ ಬಿದ್ದಿದ್ದಾರೆ. ಈ ಬೆಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಕರಣ್ ಜೋಹರ್, ಅವ್ರ ಸಡನ್ ವೆಯ್ಟ್ ಲಾಸ್ ಅದೆಲ್ಲ ಮಾಡೋದೆಲ್ಲ ತುಂಬ ಜನ ಯೂಸ್ ಮಾಡ್ತಾ ಇದ್ದಾರೆ. ಅದೆಷ್ಟು ಪರಿಣಾಮಕಾರಿ ಅಂತ ವೆಯ್ಟ್ ಲಾಸ್? ಬೇಸಿಕಲಿ ವೆಯ್ಟ್ ಲಾಸ್ ಅಂದರೆ ಈಗ ಏನು ವೆಯ್ಟ್ ಲಾಸ್ ಅಂದರೆ ಯು ಆರ್ ಲಾಸ್ಟ್ ಪೆರಿಫರಲ್ ಫ್ಯಾಟ್. ಈಗ ಬಾಡಿಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಅಂತ ಇರುತ್ತೆ, ಒಂದು ಸೆಂಟ್ರಲ್ ಪಾರ್ಟ್, ಇನ್ನೊಂದು ಪೆರಿಫರಲ್ ಪಾರ್ಟ್. ಯಾವಾಗಲೂ ಪೆರಿಫರಲ್ ಪಾರ್ಟ್ ಫಸ್ಟ್ ಲೂಸ್ ಆಗ್ತದೆ ಫ್ಯಾಟ್, ಅದಾದಮೇಲೆ ನೆಕ್ಸ್ಟ್ ಮೊಬಿಲೈಸ್ ಆಗಬೇಕಾದ್ರೆ ಸೆಂಟ್ರಲ್ ಪಾರ್ಟಲ್ಲೇ. ಸೊ ಆ್ಯಸ್ ಯು ಕಮ್ಮಿ ಆದಂಗೆ ಫ್ಯಾಟ್ ಸೆಂಟ್ರಲ್ ಪಾರ್ಟ್ನ ಮೊಬಿಲೈಸ್ ಆಗಿ ಡೆಫಿನೆಟಾಗಿ ಫ್ಯಾಟ್ ಕಮ್ಮಿ ಆಗ್ತದೆ. ದಟ್ ಲಿವರಲ್ಲಿರೋ ಫ್ಯಾಟ್ ಡೆಪಾಸಿಟ್ ಕೂಡ ಮೊಬಿಲೈಸ್ ಆಗ್ತದೆ. ಸಿಂಪಲ್ ಪ್ರಿನ್ಸಿಪಲ್ ಏನಂತ ಅಂದರೆ ಡಿಮ್ಯಾಂಡ್ ಆ್ಯಂಡ್ ನೀಡ್ ಅಂತ. ಯಾಕೆಂದರೆ ಹೊರಗಡೆಯಿಂದ ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಒಳಗಡೆಯಿಂದ ಸ್ಟೋರ್ ಹೌಸಿಂದ ಯೂಸ್ ಆಗ್ತದೆ. ಈಗ ನಿಮ್ಮ SBI ಅಕೌಂಟಲ್ಲಿ ದುಡ್ಡು ಇರ್ತದೆ, ಅದರಲ್ಲಿ ದುಡ್ಡು ತುಂಬ್ತಾನೆ ಇದ್ದರೆ ದುಡ್ಡು ಜಾಸ್ತಿ ಆಗ್ತಾ ಹೋಗ್ತದೆ, ಅದರಿಂದ ತೆಗೆದ್ರೆ ತಾನೇ ಕಮ್ಮಿ ಆಗುವಂಥದ್ದು. ಹಾಗೆ ನಿಮ್ಮ ಲಿವರಲ್ಲಿ ಫ್ಯಾಟ್ ತುಂಬ್ತಾ ಇರುತ್ತೆ, ನಿಮ್ಮದು ರಿಕ್ವೈರ್ಮೆಂಟ್ ಜಾಸ್ತಿ ಬಂದಾಗ ಅದರಿಂದ ಸ್ಟೋರ್ ಹೌಸಿಂದ ಕಮ್ಮಿ ಆಗ್ತಾ ಬರುತ್ತೆ. ಓಕೆ, ಇನ್ನು ಕೆಲವೊಂದು ಡ್ರಿಂಕ್ಸ್ ಇರ್ಬೋದು ಮನೆಯಲ್ಲೇ ಮಾಡುವಂಥದ್ದು, ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗ್ತಾ ಉಂಟು. ಕ್ಲಿಯರ್ ಆಗುತ್ತೆ ಲಿವರ್ ಅನ್ನೋದು, ಇದು ಎಷ್ಟು ಸತ್ಯ ಅಂತ? ಪ್ರಾಬ್ಲಿ ಆ ಥರ ಇದ್ದಿದ್ರೆ ಯಾರಿಗೂ ಲಿವರ್ ಕಾಯಿಲೆ ಬರ್ತಾ ಇರಲಿಲ್ಲ. ಅದು ಲಿವರ್ ಆ ಜ್ಯೂಸ್ ಕುಡಿದ್ರೆ ಈ ಜ್ಯೂಸ್ ಕುಡಿದ್ರೆ ನಾನು ಹೇಳೋದು ಹಣ್ಣಿನ ಯಾವುದೇ ಜ್ಯೂಸ್ ಆದರೂ ತೊಗೋಬೋದು, ಫ್ರೆಶ್ ಫ್ರೂಟ್ ಜ್ಯೂಸ್ ಯಾವ್ದು ಬೇಕಾದ್ರೂ ತೊಗೋಬೋದು. ಲಿವರ್ಗೆ ಒಳ್ಳೇದಂತಲ್ಲ, ಇಟ್ ಹ್ಯಾಸ್ ಗಾಟ್ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್. ಬಟ್ ಹಾಗೆ ಅಂತ ಅದರಿಂದ ಗುಣ ಆಗ್ತದೆ ಇಲ್ಲ. ಇಟ್ ಈಸ್ ಆ್ಯಸ್ ಐ ಮೆನ್ಷನ್ಡ್ ಲಾಟ್ ಆಫ್ ಮಲ್ಟಿ ಮೊಡಾಲಿಟಿ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಉಂಟು. ನಿಮ್ಮ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಬೇಕು, ನೀವು ಮೋರ್ ಆ್ಯಕ್ಟಿವ್ ಆಗಬೇಕು, ಮತ್ತು ಮೆಡಿಸಿನ್ಸ್ ರಿಕ್ವೈರ್ಮೆಂಟ್ ಇದ್ದರೆ ಮೆಡಿಸಿನ್ ತೆಗಿಬೇಕು. ಓಕೆ, ಇನ್ನು ನಮ್ಮ ಜೀವನ ಶೈಲಿಯಲ್ಲಿ ಯೋಗ, ವ್ಯಾಯಾಮ ಇದು ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುವಂಥದ್ದು. ಹಾಗಿದ್ರೆ ಲಿವರ್ ಪ್ರಾಬ್ಲಮ್ಗೆ ಇದು ಪರಿಣಾಮವ ಹೇಗೆ ಅಂತ? ಅಲ್ಲ, ನಾನು ಹೇಳೋದು ನಾಟ್ ಓನ್ಲಿ ಫ್ಯಾಟಿ ಲಿವರ್, ಎನಿ ಲಿವರ್ ಕಾಯಿಲೆಗೆ ಎಕ್ಸಸೈಸ್, ಬೇಸಿಕ್ ಎಕ್ಸಸೈಸ್ ಎಸೆನ್ಷಿಯಲ್ ಮನುಷ್ಯನಿಗೆ. ಈ ಕಾಯಿಲೆಗೆ ಬರೀ ನಾನು ಮಾಡ್ತೀನಿ, ಆ ಕಾಯಿಲೆಗೆ ಆ ಥರ ಅಲ್ಲ. ಈಗ ಅದಕ್ಕೆ ಆದ ಕೆಲವು ಎಕ್ಸಸೈಸ್ ಇರ್ತದೆ, ಅದೆಲ್ಲ ಮಾಡಬೇಕಾಗ್ತದೆ. ನಾನು ಯು ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್ ಅಂತ ಹೇಳುತ್ತದೆ. ಈಗ ನಡಿಬೇಕು. ಈಗ ಯಾವುದೇ ಪೇಷಂಟ್ ಆದರೂ ಫಿಸಿಯೋಥೆರಪಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾವುದೇ ದೊಡ್ಡ ಕಾಯಿಲೆ ಇದ್ದರೂ ಚಿಕ್ಕ ಕಾಯಿಲೆ ಇದ್ದರೂ ನಾವು ಎಷ್ಟು ಬೇಗ ಮೊಬಿಲೈಸ್ ಮಾಡ್ತೀವಿ ಅನ್ನೋದು ಫಸ್ಟ್ ನೋಡ್ತೇವೆ. ದಟ್ ಇಸ್ ಎ ಪಾರ್ಟ್ ಆಫ್ ದ ಟ್ರೀಟ್ಮೆಂಟ್, ಮೊಬಿಲೈಸೇಷನ್ ಆ ಥರ. ಓಕೆ, ಇನ್ನು ಆಹಾರ ಕ್ರಮದ ಬಗ್ಗೆ ಹೇಳೋದಾದರೆ ಈ ಫ್ಯಾಟಿ ಲಿವರ್ ಇರುವಂಥವರು ಯಾವ ರೀತಿಯ ಆಹಾರ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ನಾನು ಯೂಶ್ವಲಿ ಹೇಳುವಂಥದ್ದು ಎಲ್ಲ ಪೇಷಂಟ್ಗೂ ಹೇಳೋವಂಥದ್ದು ಅಂತಂದರೆ, ಈಗ ನಮ್ಮಲ್ಲಿ ಸಾಕಷ್ಟು ನಾನ್ ವೆಜ್ ಯೂಸ್ ಮಾಡೋರು ಬರ್ತಾರೆ, ಕೆಲವರು ವೆಜ್ ಯೂಸ್ ಮಾಡೋರು ಬರ್ತಾರೆ. ವೆಜ್ಜಲ್ಲಿ ಅದೆಲ್ಲಂದರೆ ಅದು ತುಪ್ಪ, ಬೆಣ್ಣೆ ಇದೆಲ್ಲ. ನಾವು ಏನು ಹೇಳ್ತೀವಿ ಅಂದರೆ ಕ್ರಮವಾಗಿ ಕರೆಕ್ಟ್ ಟೈಮ್ಗೆ ಊಟ ಮಾಡಿ. ಅಂದರೆ ದಿನಕ್ಕೆ 3 ಬಾರಿ ಊಟ ಮಾಡಿ. ಯೂಶ್ವಲಿ ತಿಂಡಿ 7ರಿಂದ 8 ಗಂಟೆ ಒಳಗಡೆ, ಮಧ್ಯಾಹ್ನ ಊಟ 1ರಿಂದ 2 ಗಂಟೆವರೆಗೆ, ಅದು ಈವ್ನಿಂಗ್ ಒಂದು ಸಣ್ಣ ಸ್ನ್ಯಾಕ್ ಆಗಲಿ, ಮತ್ತು ರಾತ್ರಿ ಊಟ 7ರಿಂದ 8 ಗಂಟೆಗೆ. ಈ ಊಟದಲ್ಲಿ ಒಂದು ಬ್ಯಾಲೆನ್ಸ್ ಡಯಟ್ ಆಗಿರಲಿ ಅಂತ ಹೇಳ್ತೇವೆ. ತರಕಾರಿ, ಸೊಪ್ಪು, ಮತ್ತು ಒಂದು ಸ್ಮಾಲ್ ಪೋರ್ಷನ್ ಆಫ್ ರೈಸ್, ಮತ್ತು ಒಂದು ರೊಟ್ಟಿ ಆಗಿರ್ಬೋದು, ಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ಚಪಾತಿ ಆಗಲಿ, ಒಂದು ನಾಟ್ ಇನ್ ಎಕ್ಸಸ್, ಯಾವುದೂ ಕೂಡ ಎಕ್ಸಸ್ ಅಲ್ಲ, ಸ್ವಲ್ಪ ಎಲ್ಲ ಥರದ ಬ್ಯಾಲೆನ್ಸ್ ಡಯಟ್ ಆಗಿ. ಮತ್ತು ನಿಮಗೆ ಅಕಸ್ಮಾತ್ ಇಫ್ ಯು ಆರ್ ಟೂ ಮಚ್ ಆಫ್ ಫ್ಯಾಟ್ ಇದ್ದರೆ, ನೀವು ದಪ್ಪ ಇದ್ದರೆ ಅಥವಾ ಅದನ್ನು ಕ್ಯಾಲರಿ ಡೆಫಿಸಿಟ್ ಮಾಡ್ಬೋದು. ಸಾಕಷ್ಟು ತರಕಾರಿಗಳು ಬರ್ತದೆ, ಹಸಿ ತರಕಾರಿ, ಅದು ಯೂಸ್ ಮಾಡ್ಬೋದು. ಮತ್ತು ಸೌತೆಕಾಯಿ ಆಗಲಿ, ಬೇರೆ ಬೇರೆ ಥರದ ತರಕಾರಿ ಯೂಸ್ ಮಾಡ್ಬೋದು. ಹಣ್ಣು ತಿನ್ನಬೇಕು, ಸೊಪ್ಪು ತಿನ್ಬೋದು, ನೀರು ಕುಡಿಬೇಕು ಚೆನ್ನಾಗಿ, ಇದೆಲ್ಲ ಹೇಳ್ತಾರೆ. ಸಾಕಷ್ಟು ಕೆಲವರೆಲ್ಲ ತುಂಬ ಅಡಿಕ್ಟ್ ಇರ್ತಾರೆ
ಈಗ ಬರ್ಗರ್ ಆ ಥರ ಎಲ್ಲ ಬೇಕರಿ ಐಟಮ್ಸ್ಗೆ, ಮೈದಾ ಐಟಮ್ಸ್ಗೆ, ಮಕ್ಕಳು ಎಸ್ಪೆಷಲಿ ಮತ್ತು ಯಂಗ್ಸ್ಟರ್ಸ್ ಕೂಡ ಈಗಿನ ಕಾಲದಲ್ಲಿ ಕೆಲಸದ ಒತ್ತಡ ಜಾಸ್ತಿ ಇರಬೇಕಾದ್ರೆ ಅದು ಕೂಡ ಒಂದು ಫ್ಯಾಕ್ಟ್ರ್. ಸ್ಟ್ರೆಸ್ ರಿಲೇಟೆಡ್ ಬಿಂಜ್ ಈಟಿಂಗ್ ಮಾಡ್ತಾರೆ, ಅಂದರೆ ಎಲ್ಲಿ ಸಿಗುತ್ತೆ ಅಲ್ಲಿ ತಿಂತಾರೆ, ಏನು ಸಿಗುತ್ತೆ ತಿಂತಾರೆ. ಅದೆಲ್ಲ ಮಾಡಲಿಕ್ಕಿಂತ ಆದಷ್ಟು ಹೆಲ್ತಿ ಫುಡ್ ತಿನ್ನೋದು ಒಳ್ಳೆಯದು. ಓಕೆ. ಈ ಅಕಸ್ಮಾತ್ ಸಾಕಷ್ಟು ನಾವು ನೋಡಿದ್ದೇವೆ, ನೀವು ನೋಡಿರ್ಬೋದು ಈಗಿನ ಜನ್ರೇಷನ್ಗಿಂತ 2 ಜನ್ರೇಷನ್ ಮುಂಚೆ ಅವರು ತುಂಬ ಗಟ್ಟಿ ಇರ್ತಾಯಿದ್ರು. ಯಾಕಂದರೆ ಅವರು ಸಾಕಷ್ಟು ಕೆಲಸ ಮಾಡ್ತಾಯಿದ್ರು, ಹಾಗೆ ಕರೆಕ್ಟಾಗಿ ಊಟ ಮಾಡ್ತಾಯಿದ್ರು. ಅವ್ರ ಊಟದ ಶೈಲಿ ನೋಡಿದ್ರೆ ನಾವು ಹೇಳ್ಬೇಕಂದ್ರೆ ನಾವು ಮಾಡ್ತಾ ಇರೋದು ತಪ್ಪು. ನಾನು ಮೋರ್ ವೆಸ್ಟರ್ನೈಸೇಷನ್, ಮೋರ್ ಆಫ್ ಲೈಕ್ ಜಂಕ್ ಫುಡ್ ಅದೆಲ್ಲ ನೋಡ್ತಾ ಇದ್ರೆ ಮುಂಚೆ ಅವರು ನೋಡಿದ್ರೆ ಗಟ್ಟಿ ಇರ್ತಾರೆ. ಅದಕ್ಕೆ ಅವರ ಆಹಾರ ಕ್ರಮ ಕೂಡ, ಅವರ ಆಹಾರ ಕ್ರಮ ತುಂಬ ಇಂಪಾರ್ಟೆಂಟ್. ರಾಗಿ ಸೇವನೆ ಆಗಲಿ, ಕೆಲವರೆಲ್ಲ ರಾಗಿ ಅಂಬಲಿ ಕುಡಿತಾರೆ, ರಾಗಿ ಮುದ್ದೆ ತಿಂತಾರೆ, ಜೋಳದ ರೊಟ್ಟಿ ತಿಂತಾರೆ, ಕಾಳುಗಳು ತಿಂತಾರೆ, ತರಕಾರಿ ತಿಂತಾರೆ. ಇದೆಲ್ಲ ಒಳ್ಳೆಯದು. ಸುಮ್ಮನೆ ಬರೀ ಸ್ವೀಟ್ ತಿಂದೆ ಅಥವಾ ನಾನ್ ವೆಜ್ ಊಟ ಮಾಡಿದೆ ಕಂಟಿನ್ಯೂಸ್ ಆಗಿ. ಸಿ ಎವ್ರಿಥಿಂಗ್ ಶುಡ್ ಬಿ ಇನ್ ಬ್ಯಾಲೆನ್ಸ್. ನಾನ್ ವೆಜ್ ಎಲ್ಲರೂ ಹೇಳ್ದದ್ದು ಈಗ ಪ್ರೋಟೀನ್ ಈಸ್ ಎ ಬಿಲ್ಡಿಂಗ್ ಬ್ಲಾಕ್ ಅಂತ ಕರಿತೀವಿ, ಅದು ಒಳ್ಳೆಯದು. ಬಟ್ ನೀವು ನಾನ್ ವೆಜ್ ಸೇವನೆ ಮಾಡಬೇಕಾದ್ರೆ ಬರೀ ಪ್ರೋಟೀನ್ ಮಾತ್ರ ಸೇವನೆ ಮಾಡಲ್ಲ, ಅದರಲ್ಲಿ ಫ್ಯಾಟ್ ಕೂಡ ಇರ್ತದೆ. ಫ್ಯಾಟಿನ ಅಂಶ ಜಾಸ್ತಿ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಮಟನ್ ತಿನ್ನೋರಿಗೆ ದೇ ಥಿಂಕ್ ಬರೀ ನಾನು ತಿಂದರೆ ನಾನ್ ವೆಜ್ ಅಲ್ಲಿ ಪ್ರೋಟೀನ್ ಮಾತ್ರ ಜಾಸ್ತಿ ಇಲ್ಲ, ಅದ್ರ ಜೊತೆಗೆ ಕೊಬ್ಬಿನಂಶ ಇರ್ತದೆ. ನೀವು ಯಾವುದೇ ನಾನ್ ವೆಜ್ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಆಯಿಲ್ ಹಾಕೋದೇ ಬೇಡ, ಅದರಲ್ಲಿ ಬರುವಂಥ ಆಯಿಲೇ ಸಾಕಷ್ಟು ಇರ್ತದೆ. ನೀವು ಅದನ್ನು ಪ್ರಿಪೇರ್ ಮಾಡೋರಿಗೆ ಗೊತ್ತಿರ್ತದೆ ತುಂಬ ಆಯಿಲ್ ಬರ್ತದೆ, ಅದರಲ್ಲೇ ಪ್ರಿಪೇರ್ ಮಾಡ್ಬೋದು ಅಷ್ಟು ಇದಾಗಿ. ಸೊ ಯು ಡೋಂಟ್ ಥಿಂಕ್ ದಟ್ ಓನ್ಲಿ ಪ್ರೋಟೀನ್ ತಿಂತಾ ಇದ್ದೀರಿ ಅಂತ, ಯು ಆರ್ ಟೇಕಿಂಗ್ ಫ್ಯಾಟ್ ಆಲ್ಸೋ. ಈ ತರಕಾರಿ ತಿನ್ನೋದ್ರಿಂದ ಅದರ ಯಾವ ಅಂಶ ನಮಗೆ ಉಪಯೋಗಕ್ಕೆ ಬರುತ್ತೆ ಅಂತ? ತರಕಾರಿಲಿ ನಿಮಗೆ ವಿಟಮಿನ್ಸ್ ಇರ್ತದೆ. ಈಗ ನಿಮ್ಗೆ ಎಲ್ಲರೂ ಚಿಕ್ಕ ಮಕ್ಕಳಲ್ಲೇ ಹೇಳ್ಕೊಡ್ತಾರೆ ಕ್ಯಾರೆಟ್ ತಿನ್ನಿ ಕಣ್ಣುಗೊಳ್ಳೇದು ಅಂತ. ಯಾಕೆ? ಕ್ಯಾರೆಟಿನ್ ಕಂಟೆಂಟ್ ಇರ್ತದೆ ತರಕಾರಿಲಿ. ಕೆಲವು ಓನ್ಲಿ ಫ್ಯೂ ಥಿಂಗ್ಸ್ ವಿಚ್ ಡೆಫಿಸಿಟ್ ಅಂದರೆ ವಿಟಮಿನ್ B12 ಇದು ತರಕಾರಿಯಲ್ಲಿ ಸಿಗೋದಿಲ್ಲ. ಇಂಥದಕ್ಕೆ ಅದಕ್ಕೆ ನಾವು ಯೂಶ್ವಲಿ ಅದಂಥ ಟೈಮಲ್ಲಿ ಯೂಶ್ವಲಿ ವೆಜಿಟೇರಿಯನ್ಸ್ ಅವ್ರಿಗೆ ಕಮ್ಮಿ ಇದ್ದರೆ ವಿ ಸಪ್ಲಿಮೆಂಟ್ ವಿತ್ ಮಲ್ಟಿವಿಟಮಿನ್ಸ್ ಬೇಸಿಕಲಿ. ಅದರ್ವೈಸ್ ಎಲ್ಲ ತರಕಾರಿಯಲ್ಲಿ ಎಲ್ಲ ಅಂಶಗಳೇ ಉಂಟು. ಈಗ ಪ್ರೋಟೀನ್ ಅಂಶ ಪ್ಲ್ಯಾಂಟ್ ಆರಿಜಿನಲ್ಲೂ ಬರ್ತದೆ. ಪ್ಲ್ಯಾಂಟ್ ಆರಿಜಿನಲ್ಲಿ ಪ್ರೋಟೀನ್ ಇಲ್ಲ ಅಂತಲ್ಲ. ಈಗ ಸೋಯಾಬೀನ್ ಅದರಲ್ಲಿ ಒಳ್ಳೆ ಪ್ರೋಟೀನ್ ಉಂಟು, ಗ್ರೌಂಡ್ ನಟ್ಸ್ ಅದರಲ್ಲಿ ಒಳ್ಳೆ ಪ್ರೋಟೀನ್ ಉಂಟು. ಡಸಂಟ್ ಮೀನ್ ಓನ್ಲಿ ನಾನ್ ವೆಜ್ ತಿನ್ಬೇಕಂತ ಹೇಳಿ. ಓಕೆ. ಈ ಫಾಸ್ಟ್ ಫುಡ್ ಅನ್ನುವಂಥದ್ದು ಎಷ್ಟು ಪರಿಣಾಮಕಾರಿಯಾಗುತ್ತೆ ನಮ್ಮ ಆರೋಗ್ಯದ ಮೇಲೆ? ಬೇಸಿಕಲಿ ಈಗಿನ ಕಾಲದಲ್ಲಿ ಎಲ್ಲ ಫಾಸ್ಟ್, ಬರೀ ಫಾಸ್ಟ್ ಫುಡ್ ಅಂತಲ್ಲ, ನಿಮಗೆ ಕೆಲಸದ ಒತ್ತಡನೂ ಹಾಗೆ ಇದೆ, ಮತ್ತು ಓಡೋದೆ ಎಲ್ಲ ಕಡೆ ಓಡಲಿಕ್ಕೆ. ಅಂಥ ಟೈಮಲ್ಲಿ ನಿಮ್ಗೆ ಏನು ಟೈಮ್ ಸಿಗ್ತದೆ? ಮನೇಲಿ ತಿನ್ಲಿಕ್ಕೆ ಆಗಲಿಲ್ಲ ಅಂತಂದರೆ, ಎಸ್ಪೆಷಲಿ ಇಫ್ ನೀವು ಯಾರು ಟ್ರಾವೆಲ್ ಮಾಡಬೇಕು 1 ಗಂಟೆ 2 ಗಂಟೆ ಅಂದರೆ ಮನೇಲಿ ತಿಂಡಿ ಮಾಡಲಿಕ್ಕೆ ಆಗೋದಿಲ್ಲ. ಅಂಥ ಟೈಮಲ್ಲಿ ಯು ಹ್ಯಾವ್ ಟು ಈಟ್ ಔಟ್ಸೈಡ್. ಆಗ ಆಚೆ ತಿನ್ನಬೇಕಂದ್ರೆ ಈಗ ಎಲ್ಲ ಕಡೆ ಫಾಸ್ಟ್ ಫುಡ್ಡೇ. ಯಾರು ಕೂಡ ಅರ್ಧ ಗಂಟೆ ಕೂತು ತಿಂದು ನಮ್ಗೆ ಆರ್ಡ್ರ್ ಮಾಡಿ ಅದೆಲ್ಲ ಯಾರು ಮಾಡೋದಿಲ್ಲ. ಸೊ ಫಾಸ್ಟ್ ಫುಡ್ ಒಂಥರ ಒಳ್ಳೆಯದು, ಒಂಥರ ಕೆಟ್ಟದು. ಈ ಫಾಸ್ಟ್ ಫುಡ್ಡಲ್ಲಿ ನೀವೇನು ತಿಂತೀರಾ ಅದು ಮೋಸ್ಟ್ ಇಂಪಾರ್ಟೆಂಟ್. ಹೆಲ್ತಿಯಾಗಿರೋ ಫುಡ್ ತಿಂದರೆ ಅದು ಕೂಡ ಒಳ್ಳೆಯದೇ. ಈಗ ಅದರಲ್ಲಿ ಎಷ್ಟು ಹೆಲ್ತಿ ಎಷ್ಟು ಅದು ದೊಡ್ಡ ಡಿಬೇಟಬಲ್. ಎಲ್ಲಿ ತಿಂತೀರಾ ಏನು ಅದು ಆಲ್ಸೋ ಮ್ಯಾಟರ್ಸ್. ಓಕೆ. ಹಾಗಿದ್ರೆ ಒತ್ತಡದ ಜೀವನ ಕೂಡ ಫ್ಯಾಟಿ ಲಿವರ್ಗೆ ಕಾರಣ ಆಗುತ್ತಾ ಹೇಗೆ? ಡೆಫಿನೆಟ್ಲಿ ಎಸ್. ಈಗ ಸ್ಟ್ರೆಸ್ ಜಾಸ್ತಿ ಆದಾಗ ಗೊತ್ತಿದ್ದೋ ಜಾಸ್ತಿ ಊಟ ಮಾಡ್ತೀರಾ. ಕೆಲವರು ಬಿಂಜ್ ಈಟಿಂಗ್ ಥರ ಮಾಡ್ತಾರೆ, ಅಂದರೆ ಸ್ಟ್ರೆಸ್ನ ಕಳ್ಕೊಳ್ಳೋಕ್ಕೆ. ಈಗ ಕೆಲವರು ದಪ್ಪ ಇದ್ದೀವಿ ಅಂತ ಒಂದು ಗಿಲ್ಟ್ ಫೀಲಿಂಗಲ್ಲಿ ಅನ್ನೂ ತಿಂತಾರೆ. ದೆರ್ ಆರ್ ಸೆವೆರಲ್ ಪೀಪಲ್ ಲೈಕ್ ನಾನೇ ನೋಡಿ ನನ್ನ ಪೇಷಂಟ್ಸ್ ಇದ್ದಾರೆ, ನಾವು ದೇ ಕಮ್ ಫಾರ್ ಎಂಡೋಥೆರಪಿ, ಅಂದರೆ ನಾವು ಲಾಸ್ ಆಫ್ ಎಂಡೋಸ್ಕೋಪಿಕ್ ರಿಲೇಟೆಡ್ ಥೆರಪಿ ಮಾಡ್ತೀವಿ ಒಬೆಸಿಟಿಗೆ. ಅಂಥ ಟೈಮಲ್ಲಿ ನಾವು ಅವ್ರನ್ನ ಫಸ್ಟ್ ಕ್ವಶನ್ಗೆ ಏನು ಊಟ ಮಾಡ್ತೀರಾ? ನಾನು 2 ಬಿರಿಯಾನಿ ತಿಂತೀನಿ ಅಂತ ಹೇಳ್ತಾರೆ. ಆಗ ನಾನು ಹೇಳಿದೆ ಯಾಕಪ್ಪ, ಒಂದು ಕಮ್ಮಿ ಮಾಡಬೇಕು, ಆ ಥರ ಸಡನ್ನಾಗಿ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಹ್ಯಾವ್ ಟು ಕಟ್ ಡೌನ್ ಅಂದಾಗ ನಾವೇನಾದ್ರು ಎಂಡೋಥೆರಪಿ ಮಾಡಿದ್ರೆ ಅವ್ರೇನು ಮಾಡ್ತಾರೆ, 2 ತಿಂದಿದ್ದು ಒಂದೇ ಟೈಮಲ್ಲಿ ತಿನ್ನೋದಿಲ್ಲ, 1 ತಿಂದು ಸ್ವಲ್ಪ ಬಿಟ್ಟು ಇನ್ನೊಂದು ತಿಂತಾರೆ. ಸೊ ದಟ್ ಈಸ್ ನಾಟ್ ದ ಇಂಪಾರ್ಟೆಂಟ್ ಥಿಂಗ್. ಕ್ವಾಂಟಿಟಿ ಹ್ಯಾಸ್ ಟು ಬಿ ರಿಡ್ಯೂಸ್ಡ್. ಸಡನ್ ಆಗಿ ಸ್ಟಾಪ್ ಮಾಡಬಾರ್ದು ಅಂದರೆ ಅದರಿಂದ ಅಲ್ಲ, ಹಾಗೆ ಅಲ್ಲ. ಯಾವುದೇ ಮನುಷ್ಯ ಕಂಪ್ಲೀಟ್ ಊಟ ಬಿಡಬಾರ್ದು, ಅದರದೇ ಆದ ಇಲ್ ಎಫೆಕ್ಟ್ಸ್ ಉಂಟು. ಸೊ ನಾವು ಆದಷ್ಟು ಕ್ಯಾಲರಿ ಡೆಫಿಸಿಟ್ ಅಂತ ಕರಿತೀವಿ. ಸೊ ನಾವು ಯಾವುದೇ ಮನುಷ್ಯ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ನಾಟ್ ಓನ್ಲಿ ಡಾಕ್ಟರ್, ಡಯಟಿಷಿಯನ್ ಕೂಡ ಮೀಟ್ ಮಾಡಿಸ್ತೇವೆ. ಅವ್ರಿಗೆ ಒಂದು ದಿನನಿತ್ಯದ ಏನು ತಗೋತಾ ಇದ್ದಾರೆ, ಮುಂಚೆ ಏನು ತಗೋತಾ ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ಮನುಷ್ಯನಿಗೆ ನಾವು ಪ್ರಿಸ್ಕ್ರೈಬ್ ಮಾಡೋದಲ್ಲ, ಫಸ್ಟ್ ಅವನ್ನ ಕೇಳ್ತೀವಿ, ಬೆಳಿಗ್ಗೆ ತಿಂಡಿ ಏನು ತಿಂತೀರಾ, ಮಧ್ಯಾಹ್ನ ಏನು ತಿಂತೀರಾ, ಸಾಯಂಕಾಲ ಏನು ತಿಂತೀರಾ, ಇದೆಲ್ಲ ನೋಡಿದಾಗ ಒಂದು ಜಾಟ್ ಡೌನ್ ಮಾಡಿ ಎಷ್ಟು ಕಿಲೋ ಕ್ಯಾಲರೀಸ್ ಡೈಲಿ ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ, ಒಂದು ಸೆಡೆಂಟ್ರಿ ವರ್ಕರ್ಗೆ ಎಷ್ಟು ಬೇಕು, ಮಾಡ್ರೇಟ್ ವರ್ಕರ್ಗೆ ಎಷ್ಟು ಬೇಕು, ಹೆವಿ ವರ್ಕರ್ಗೆ ಎಷ್ಟು ಬೇಕು ಅಂತ ನಮಗೊಂದು ಐಡಿಯಾ ಇರ್ತದೆ. ಸೊ ಬೇಸ್ಡ್ ಆನ್ ದಟ್ ಅವ್ರಿಗೆ ಎಷ್ಟು ಕಿಲೋ ಕ್ಯಾಲರಿಗೆ, ಒಂದು ಮನುಷ್ಯನಿಗೆ 2400 ಕಿಲೋ ಕ್ಯಾಲರಿ ಬೇಕು. ಅವನು 3000 ತೊಗೋತಾ ಇದ್ದರೆ ಮಿಕ್ಕಿದ 600 ಕಿಲೋ ಕ್ಯಾಲರಿಯಲ್ಲಿ ಹೋಗ್ತಾ ಉಂಟು.
ಐದರ್ ಎನಿ ಫಾರ್ಮ್ ಇಟ್ ವಿಲ್ ಗೆಟ್ ಕನ್ವರ್ಟೆಡ್ ಇಂಟು ಫ್ಯಾಟ್, ಇಟ್ ಗೆಟ್ ಡೆಪಾಸಿಟ್ ಎವ್ರಿವೇರ್. ಸೊ ಇಂಥದ್ದು ಇದ್ದಾಗ ನಾವು ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಬರ್ಕೊಡ್ತೇವೆ. 2,000 3,000 ತಗೊಳ್ಳೋರಿಗೆ ಒಂದು 500 ಕಮ್ಮಿ ಮಾಡಿ 2,500 ಕಿಲೋ ಕ್ಯಾಲರೀಸ್ ಮಾಡಿ ಅದಕ್ಕೆ ಡಿವೈಡ್ ಮಾಡಿ ಊಟ ಹೇಗೆ ತೊಗೋಬೇಕಂತಲೇ ಡಯಟಿಷಿಯನ್ ಬರ್ಕೊಡ್ತಾರೆ. ಅದು ಫಾಲೋ ಮಾಡಿದ್ರೆ ಸಾಕು. ಓಕೆ, ಹಾಗಿದ್ರೆ ಈ ಜೀವನ ಶೈಲಿ ಬದಲಾವಣೆಯಿಂದ ಮಾತ್ರ ಇದನ್ನು ಸರಿಪಡಿಸ್ಬೋದಲ್ಲ? ಅರ್ಲಿ ಸ್ಟೇಜಸಲ್ಲಿ ಜೀವನ ಶೈಲಿ ಬದಲಾವಣೆ ಸಾಕು. ಅದಕ್ಕೆ ಅವ್ರಿಗೆ ಫಾರ್ಮಕೋಥೆರಪಿ ಬೇಕಂತ ಅಲ್ಲ. ಇಫ್ ಯು ಆರ್ ಸ್ಕೋರಿಂಗ್ ಫೈಬ್ರೋಸಿಂಗ್, ನಾವೇನಾದ್ರು ಫೈಬ್ರೋ ಸ್ಕ್ಯಾನ್ ಮಾಡಿದಾಗ ಅಥವಾ ಸೆವ್ರಲ್ ಸ್ಕೋರಿಂಗ್ ಸಿಸ್ಟಮ್ ಉಂಟು, ಆಪ್ರಿ ಸ್ಕೋರಿಂಗ್ ಸಿಸ್ಟಮ್ ಉಂಟು, ಅದಾದ ಫೈಬ್ರೋ ಸ್ಕ್ಯಾನ್ ಉಂಟು, MR ಎಲಾಸ್ಟೋಗ್ರಫಿ ಉಂಟು, ಸಾಕಷ್ಟು ಸ್ಕೋರಿಂಗ್ ಸಿಸ್ಟಮ್ ಉಂಟು. ಅದರಲ್ಲಿ ನಿಮ್ಮದು ಫೈಬ್ರೋಸಿಸ್ ತುಂಬ ಆಗಲಿಲ್ಲ, ಸ್ವಲ್ಪನೇ ಮೈಲ್ಡ್ ಫೈಬ್ರೋಸಿಸ್ ಅಥವಾ F2 F3 ಫೈಬ್ರೋಸಿಸ್ ಇದೆ, ದೆನ್ ಈ ಫಾರ್ಮಕೋಥೆರಪಿ ಬೇಕು ಅಂತಂದರೆ ಡೆಫಿನೆಟ್ಲಿ ಎಸ್, ಫಾರ್ಮಕೋಥೆರಪಿ ಡಾಕ್ಟರ್ ಕೊಡ್ತಾರೆ. ಓಕೆ, ಈ ಫ್ಯಾಟಿ ಲಿವರ್ ಇರುವಂಥವರು ಮದ್ಯಪಾನವನ್ನು ಸಡನ್ನಾಗಿ ನಿಲ್ಲಿಸಬೇಕಾ, ಅಲ್ಲ ಅವರು ಮದ್ಯಪಾನ ಮಾಡ್ತಾ ಇದ್ರೆ ಮತ್ತೆ ಪ್ರಾಬ್ಲಮ್ ಬರುತ್ತಾ ಹೇಗೆ? ವೆದರ್ ಫ್ಯಾಟಿ ಲಿವರ್ ಇರಲಿ ಇಲ್ದಲೇ ಇರಲಿ, ಡಾಕ್ಟ್ರನ್ನ ಕೇಳಿದ್ರೆ ಮದ್ಯಪಾನ ನಿಲ್ಲಿಸಿ ಅಂತಲೇ ಹೇಳೋದು. ಇದು ದೊಡ್ಡ ಡಿಬೇಟ್. ಅವರು ಕೆಲವರು ತುಂಬ ಓದಿರೋರು ಇರ್ತಾರೆ, ಅವ್ರು ಕೇಳ್ತಾರೆ, ಸರ್ ವಾಟ್ ಈಸ್ ಸೇಫೆಸ್ಟ್ ಡ್ರಿಂಕ್ ಅಂತ. ಬುಕ್ಕಿನ ಪ್ರಕಾರ, ಒಂದು ಸ್ಟಡೀಸ್ ಪ್ರಕಾರ ನಮ್ಮದೊಂದು ಗೈಡ್ಲೈನ್ಸ್ ಇರ್ತದೆ, ಒಂದು ಇನ್ಯಾಸಲ್ ಗೈಡ್ಲೈನ್ಸ್, ಇಂಡಿಯನ್ ನ್ಯಾಷನಲ್ ಸೊಸೈಟಿ ಆಫ್ ಲಿವರ್ ಡಿಸೀಸ್ ಅಂತ ಕರಿತೀವಿ, ಅಥವಾ ACG ಗೈಡ್ಲೈನ್ಸ್ ಅಂತ. ಅದ್ರ ಪ್ರಕಾರ ಒಂದು ಸ್ಟ್ಯಾಂಡರ್ಡ್ ಡ್ರಿಂಕ್ ಫಾರ್ ಫೀಮೇಲ್, 2 ಸ್ಟ್ಯಾಂಡರ್ಡ್ ಡ್ರಿಂಕ್ಸ್ ಫಾರ್ ಮೇಲ್ಸ್ ಆರ್ ಪರ್ಮಿಸಿಬಲ್, ಅಂದರೆ ಅದು ಓಕೆ ಅಂತ. ಬಟ್ ಹಾಗೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ. ನಾವು ಆ್ಯಸ್ ಎ ಡಾಕ್ಟರ್ ಆಗಿ ಏನು ಹೇಳುತ್ತದು, ನಾವು ಸಿಂಪಲ್ ನಮ್ಮ ಪ್ರಾಕ್ಟೀಸ್ ಏನು ಹೇಳೋದು, ವಿಷ ಸ್ವಲ್ಪ ತೊಗೊಂಡ್ರೆ ವಿಷಯನೇ, ಜಾಸ್ತಿ ತೊಗೊಂಡ್ರೆ ವಿಷಯನೇ. ಸೊ ಆಲ್ರೆಡಿ ನಿಮಗೆ ಫ್ಯಾಟಿ ಲಿವರ್ ಇದೆ, ಆಲ್ರೆಡಿ ನಿಮ್ಮದು ಲಿವರ್ ಡ್ಯಾಮೇಜ್ ಇದೆ, ಅದರ ಮೇಲೆ ಮತ್ತೆ ನೀವು ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡ್ತೀನಿ ಅಂತಂದರೆ ನೀವು ಫರ್ದರ್ ಇನ್ಸಲ್ಟ್ ಮಾಡ್ತಾ ಇದ್ದೀರಾ ಲಿವರ್ಗೆ. ಸೊ ನಿಮ್ಮ ಕಾಯಿಲೆ ಪ್ರಮಾಣ ಬೇಗ ಮುಂದೆ ಹೋಗ್ತದೆ. ಸೊ ಅದನ್ನ ಪ್ರಿವೆಂಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಕಂಪ್ಲೀಟ್ಲಿ ಸ್ಟಾಪ್. ಓಕೆ, ಇವಾಗ ಫ್ಯಾಟಿ ಲಿವರ್ ಇದ್ದು ಅಕಸ್ಮಾತ್ ಅವರು ಚಿಕಿತ್ಸೆಯನ್ನು ತಗೊಳ್ಳಿಲ್ಲ ಅಂದರೆ ಏನೇನಾಗಬಹುದು? ಲಿವರ್ ಕಾಯಿಲೆಯಲ್ಲಿ ಫಸ್ಟ್ ಸ್ಟೆಪ್ ಫ್ಯಾಟಿ ಲಿವರ್. ಈ ಫ್ಯಾಟಿ ಲಿವರ್ ಏನು ಮಾಡುತ್ತೆ, ಲಿವರಲ್ಲಿ ಫ್ಯಾಟ್ ಏನು ಮಾಡುತ್ತೆ, ನಿಮ್ಮ ಲಿವರಲ್ಲಿ ಸ್ಟೆಲ್ಲೆಟ್ ಸೆಲ್ಸ್ ಅಂತ ಸೆಲ್ ಉಂಟು, ಅದನ್ನ ಆ್ಯಕ್ಟಿವೇಟ್ ಮಾಡಿ ಫೈಬ್ರೋಸಿಸ್ ಮಾಡ್ತದೆ. ಅಂದರೆ ನಾರ್ಮಲ್ ಟಿಶ್ಯೂನ ತೆಗೆದು ಡೆಡ್ ಟಿಶ್ಯೂ, ಅಂದರೆ ನಾರನ್ನು ರಿಪ್ಲೇಸ್ ಮಾಡುತ್ತೆ. ಅಂದರೆ ನಿಮ್ಮ ಲಿವರ್ದು ಫೇಲ್ ಆಗ್ತಾ ಉಂಟು. ಸೊ ಫಸ್ಟ್ ಸ್ಟೇಜ್ ಇಸ್ ಫ್ಯಾಟಿ ಲಿವರ್. ನೆಕ್ಸ್ಟ್ ಸ್ಟೇಜ್ ನಾವು ಯೂಶ್ವಲಿ ಪೆಥಾಲಜಿಕಲ್ ಟರ್ಮ್ ಸ್ಟಿಯೋಟೋಹೆಪಟೈಟಿಸ್ ಅಂತ ಕರಿತೀವಿ. ಅದಾದಮೇಲೆ ಲಿವರ್ ಸಿರೋಸಿಸ್ ಆಗ್ಬೋದು. ಲಿವರ್ ಸಿರೋಸಿಸ್ ಒಂದ್ಸರಿ ಡೆವಲಪ್ ಆದರೆ ಇಟ್ ಈಸ್ ನಾಟ್ ರಿವರ್ಸಿಬಲ್. ಒನ್ಸ್ ಲಿವರ್ ಸಿರೋಸಿಸ್ ಎಲ್ಲರೂ ಕೇಳ್ಬೋದು ಗುಣ ಆಗುತ್ತಾ ಅಂತ. ಗುಣ ಆಗೋದಿಲ್ಲ ಅನ್ಲೆಸ್ ಯು ಡೂ ಲಿವರ್ ಟ್ರಾನ್ಸ್ಪ್ಲಾಂಟ್. ಅದಕ್ಕೂ ಒಂದು ಕ್ರೈಟೀರಿಯಾಸ್ ಎಲ್ಲ ಉಂಟು. ಲಿವರ್ ಸಿರೋಸಿಸ್ ಬಂದಮೇಲೆ ಅದು ಹೇಗೆ ಕಾಂಪನ್ಸೇಟೆಡಾ ಡಿಕಂಪನ್ಸೇಟೆಡಾ, ಅದಾದಮೇಲಿಂದ ಲಿವರ್ ಸಿರೋಸಿಸ್ ನೆಕ್ಸ್ಟ್ ಸ್ಟೇಜ್ ಲಿವರ್ ಕ್ಯಾನ್ಸರ್ ಆಗ್ಬೋದು ಅಥವಾ ಲಿವರ್ ಸೆಲ್ ಫೇಲ್ಯೂರ್ ಆಗ್ಬೋದು. ಅದಾದಮೇಲೆ ಏನಿಲ್ಲ, ಡೆತ್ತೆ. ಹಾಗಿದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದಾ? ಲಿವರ್ ಫ್ಯಾಟಿ ಲಿವರ್ಗೆ ಮಾಡೋದಿಲ್ಲ, ಲಿವರ್ ಸಿರೋಸಿಸ್ಗೆ ನಮ್ಮದೊಂದು ಸ್ಕೋರಿಂಗ್ ಸಿಸ್ಟಮ್ ಎಲ್ಲ ಉಂಟು. ನಾವು ಆಸ್ ಎ ಗ್ಯಾಸ್ಟ್ರಾಂಟ್ರಿಸ್ಟ್ ಕೇಳಿದ್ರೆ ಚೈಲ್ಡ್ ಬುಕ್ ಸ್ಕೋರಿಂಗ್ ಸಿಸ್ಟಮ್ ಅಂತ ಕರಿತೀವಿ, ಅಥವಾ ಮೆಲ್ಟ್ ಸ್ಕೋರಿಂಗ್ ಸಿಸ್ಟಮ್ ಅಂತೀವಿ, ಮಾಡೆಲ್ ಫಾರ್ ಎಂಡ್ ಸ್ಟೇಜ್ ಲಿವರ್ ಡಿಸೀಸ್ ಅಂತ ಕರಿತೀವಿ. ಆ ಸ್ಕೋರಿಂಗ್ ಸಿಸ್ಟಮಲ್ಲಿ 15, ಈಗ ಎಲ್ಲ ಪೇಷಂಟ್ಗೂ ಮಾಡಬೇಕಾ ಟ್ರಾನ್ಸ್ಪ್ಲಾಂಟ್ ಅಂತಲ್ಲ, ಆ ಸ್ಕೋರಿಂಗ್ ಸಿಸ್ಟಮಲ್ಲಿ 15 ಆ್ಯಂಡ್ ಎಬೋ, ಮೆಲ್ಟ್ ಸೋಡಿಯಮ್ ಆಫ್ 15 ಆ್ಯಂಡ್ ಎಬೋ ಅಂಥವ್ರಿಗೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅವ್ರಿಗೆ ಒಳ್ಳೆಯದು. ಸರ್ಟನ್ ಅದರ್ ಕಂಡೀಷನ್ ಆಲ್ಸೋ, ಅಕ್ಯೂಟ್ ಲಿವರ್ ಫೇಲ್ಯೂರ್ ಆದರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಗುಣ ಆಗ್ತದೆ. ಓಕೆ, ಹಾಗಿದ್ರೆ ಈ ಲಿವರ್ ಫೇಲ್ಯೂರ್ ಮತ್ತು ಫ್ಯಾಟಿ ಲಿವರ್ ಅನ್ನೋದು ಒಂದೇ ಹೇಗೆ? ಲಿವರ್ ಫೇಲ್ಯೂರ್ ಅನ್ನೋದು ಲಾಸ್ಟ್ ಸ್ಟೇಜ್, ಫ್ಯಾಟಿ ಲಿವರ್ ಅನ್ನೋದು ಫಸ್ಟ್ ಸ್ಟೇಜ್. ನಾವು ಯಾಕೆ ಇಷ್ಟು ಒತ್ತಡ ಕೊಡ್ತಾ ಇರೋದು ಅಂದರೆ ಫ್ಯಾಟಿ ಲಿವರ್ ಬಗ್ಗೆ ನೀವು ಲಾಸ್ಟ್ ಸ್ಟೇಜ್ಗೆ ಹೋಗಬೇಡಿ, ಮೊದಲನೇ ಸ್ಟೇಜಲ್ಲೇ ಕ್ಯೂರ್ ಮಾಡ್ಕೊಳ್ಳಿ, ನಿಮ್ಮ ಲಿವರ್ನ ನೀವು ಕಾಪಾಡಿ ಅಂತ ಹೇಳೋಂಥದ್ದು. ನೀವು ಫಸ್ಟ್ ಸ್ಟೇಜಲ್ಲಿ ಮಾಡಲಿಲ್ಲ, ನೆಕ್ಸ್ಟ್ ಸ್ಟೇಜ್ಗೆ ಹೊಟ್ಟೋದ್ರಿ, ಲಿವರ್ ಸಿರೋಸಿಸ್ ಆಗೋಯ್ತು, ಮತ್ತೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಲಿವರ್ ಸಿರೋಸಿಸ್ ಇರ್ರಿವರ್ಸಿಬಲ್ ಡ್ಯಾಮೇಜ್. ಸೊ ಇರ್ರಿವರ್ಸಿಬಲ್ ಆಗೋಕ್ಕಿಂತ ಮುಂಚೆ ಫ್ಯಾಟಿ ಲಿವರಲ್ಲಿ ಇದ್ದಾಗಲೇ ಕರೆಕ್ಟ್ ಟ್ರೀಟ್ಮೆಂಟ್ ಮಾಡೋದು ಉತ್ತಮ. ಓಕೆ, ಹಾಗಿದ್ರೆ ಇದು ಕ್ಯಾನ್ಸರ್ಗೆ ಹೋಗುವಂಥ ಚಾನ್ಸಸ್ ಕೂಡ ಇದೆಯಾ ಹೇಗೆ? ಹೌದು, ಈ ಲಿವರ್ ಫ್ಯಾಟಿ ಲಿವರ್ ಕೂಡ ಸಿರೋಸಿಸ್ ಆಗ್ಬೋದು. ಕೆಲವು ಟೈಮ್ ನ್ಯಾಚುರಲ್ ಹಿಸ್ಟ್ರಿ ಫಾಲೋ ಆಗಲಿಲ್ಲ ಅಂತಂದರೆ ಕ್ಯಾನ್ಸರ್ ಕೂಡ ಬರ್ಬೋದು. ಓಕೆ, ಅದು ಕೊನೆಯ ಸ್ಟೇಜ್ ಅಂತೀರಾ? ಲಿವರ್ ಕ್ಯಾನ್ಸರ್ ಅನ್ನೋದು ಕೊನೆ ಸ್ಟೇಜ್ ಅಂದರೆ ಕ್ಯಾನ್ಸರ್ ಆದಮೇಲೆ ಏನುಂಟು, ಕೆಲವರು ಕೇಳ್ತಾರೆ ಇದು ಯಾವ ಸ್ಟೇಜು ಅಂತ. ಸಾಲಿಡ್ ಆರ್ಗನ್ ಟ್ಯೂಮರ್ಸಲ್ಲಿ ಈ ಲಿವರ್ ಕ್ಯಾನ್ಸರ್ಗೆ ಸ್ಟೇಜ್ ಅಂತ ಇಲ್ಲ. ಲಿವರ್ ಕ್ಯಾನ್ಸರ್ ಇಸ್ ಕ್ಯಾನ್ಸರ್. ಅದರಲ್ಲಿ ನಮಗೆ ಸಾಕಷ್ಟು ಏನಂತಾರೆ ಟ್ರೀಟ್ಮೆಂಟ್ ವೈಸ್ಗೆ ಸ್ಟೇಜಿಂಗ್ ಮಾಡ್ತೀವಿ ಹೊರತು ಬೇರೆ ಈಗ ಕೋಲಾನ್ ಕ್ಯಾನ್ಸರ್ಗೆ ನಿಮ್ಮದು ಗ್ರೇಡ್ 1 ಅಥವಾ ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಅಡ್ವಾನ್ಸ್ ಕ್ಯಾನ್ಸರ್ ಸ್ಟೇಜ್ 4. ಅದರಲ್ಲಿ ಏನಂತಂದರೆ ಬೇರೆ ಆರ್ಗನ್ಗೆ ಸ್ಪ್ರೆಡ್ ಆಗಿದ್ದರೆ ಅಥವಾ ಪಕ್ಕದಲ್ಲಿ ಸ್ಪ್ರೆಡ್ ಆದರೆ ಅದನ್ನ ನೋಡಿ ಹೇಳೋದು. ಲಿವರಲ್ಲಿ ಆಗಲ್ಲ, ಲಿವರಲ್ಲಿ ಟ್ಯೂಮರ್ ಇತ್ತು ಅಂದರೆ ಅಷ್ಟೇ ಲಿವರ್ ಕ್ಯಾನ್ಸರ್ ಅಂತಲೇ ಹೇಳೋದು. ಅದಕ್ಕೆ
ಟ್ರೀಟ್ಮೆಂಟ್ ವೈಸ್ಗೆ ನಾವು ಸ್ಕೋರಿಂಗ್ ಸಿಸ್ಟಮ್ ಮಾಡ್ತೇವೆ. ಬೇಸ್ಡ್ ಆನ್ ಎಷ್ಟು ಟ್ಯೂಮರ್ ಉಂಟು, 1 ಉಂಟಾ, 2 ಉಂಟಾ, 3 ಉಂಟಾ, ಅದಕ್ಕಿಂತ ಜಾಸ್ತಿ ಉಂಟಾ ಗಿಡ್ಡೆಗಳು, ಅದರಲ್ಲಿ ಸೈಜ್ ಎಷ್ಟು, 3 ಸೆಂಟಿಮೀಟರ್ ಕೆಳಗಡೆ ಉಂಟಾ, ಜಾಸ್ತಿ ಉಂಟು, ಇದೆಲ್ಲ ಟ್ರೀಟ್ಮೆಂಟ್ ಇದಕ್ಕೋಸ್ಕರ ಮಾಡುವಂಥದ್ದು. ಬಟ್ ಇದರಲ್ಲಿ ನಿಮಗೆ ಬೇರೆ ಬೇರೆ ಥರ ಸ್ಟೇಜಿಂಗ್ ಥರ ಬರೋದಿಲ್ಲ. ಲಿವರ್ ಕ್ಯಾನ್ಸರ್ ಅಂದರೆ ಕ್ಯಾನ್ಸರ್ ಅಷ್ಟೇ. ಓಕೆ. ಇನ್ನು ಆವಾಗಲೇ ಮಾತಾಡುವಾಗ ಹೇಳಿದ್ವಿ ನಾವು ಲಿವರ್ ದಾನದ ಬಗ್ಗೆ. ಈಗ ಲಿವರ್ ದಾನ ಮಾಡಿದರೆ ಅನೇಕರಿಗೆ ಕಾಡುವಂಥ ಪ್ರಶ್ನೆ ಅಂದರೆ ಲಿವರ್ ದಾನ ಮಾಡಬಹುದಾ, ಮಾಡಿದರೆ ಆ ವ್ಯಕ್ತಿ ಬದುಕ್ತಾನ ಹೇಗೆ? ಲಿವರ್ ಟ್ರಾನ್ಸ್ಪ್ಲಾಂಟ್ ಲಿವರ್ ಡೊನೇಷನ್ ಮಾಡಲಿಕ್ಕೆ ಡೆಫಿನೆಟ್ಲಿ ಎಸ್, ಎಲ್ಲರೂ ಮಾಡ್ಬೋದು. ಎಲ್ಲರೂ ನಾನು ಹೇಳುವಂಥದ್ದು ಪ್ಲೆಡ್ಜ್ ಮಾಡಿ, ನಿಮ್ಮ ಲಿವರ್ ತುಂಬ ಇಂಪಾರ್ಟೆಂಟ್, ನೀವು ಕೊಡ್ಬೋದು. ನಿಮಗೆ ಗೊತ್ತಿರಬೇಕು, ಲಿವರ್ ಹ್ಯಾಸ್ ಗಾಟ್ ಎ ರೀಜನರೇಟಿವ್ ಪವರ್, ಅಂದರೆ ಲಿವರು ಬೆಳೆಯುವಂಥ ಕೆಪಾಸಿಟಿ ಇದೆ, ನರಕ್ಕಿಲ್ಲ. ನರ್ಗೆ ನೀವು ಹುಟ್ಟಿದಾಗ ಎಷ್ಟಿದೆ ಅದು ಕಮ್ಮಿ ಆಗ್ತಾ ಬರ್ತದೆ ಹೊರತು ಲಿವರ್ ಕ್ಯಾನ್ ಗ್ರೋ. ಸೊ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಬಂದಾಗ ಯಾರದೇ ಡೋನರ್ ಆದರೆ ನಾವು ಫುಲ್ ಲಿವರ್ ತಗೊಳ್ಳೋದಿಲ್ಲ, ಅರೌಂಡ್ 30 to 35% ಬಿಟ್ಟು ಮಿಕ್ಕಿದ ಲಿವರ್ ತಗೊಳ್ಳುವಂಥದ್ದು. ಆ ಲಿವರ್ನ ಕಸಿ ಮಾಡಿದಾಗ ವಿತಿನ್ ಓವರ್ ಎ ಪೀರಿಯಡ್ ಆಫ್ ಸಮ್ ಟೈಮ್ಸ್, ಅವ್ರು ಪ್ರಾಬ್ಲಿ ಅರೌಂಡ್ 3 to 6 months ಟೈಮಲ್ಲಿ ನಿಮ್ಮದು ಲಿವರ್ ನಾರ್ಮಲ್ ಸೈಜ್ಗೆ ಬೆಳೆಯುತ್ತೆ. ಸೊ ಅದಕ್ಕೆ ಕೂಡ ನಾವು ಹೇಳೋದು ಲಿವರ್ ಸಿರೋಸಿಸ್ ಪೇಷಂಟಿಗೆ, ಇಫ್ ಯು ಹ್ಯಾವ್ ಅ ಗುಡ್ ಅಮೌಂಟ್ ಆಫ್ ಲಿವರ್ ಆ್ಯಕ್ಟಿವ್ ಆಗಿತ್ತು ಅಂದರೆ ನಾವು ವಿ ಟ್ರೈ ಟು ಡೋಂಟ್ ಇನ್ಸಲ್ಟ್ ಮಾಡಬೇಡಿ ಲಿವರ್ಗೆ. ಬೇರೆ ಬಂದ ಏನೇನು ಕಾರಣಗಳಿದೆಲ್ಲ ಅವಾಯ್ಡ್ ಮಾಡಿದ್ರೆ ಸಮ್ ಅಮೌಂಟ್ ಆಫ್ ರೀಜನ್ರೇಷನ್ ಹೆಲ್ಪ್ಸ್. ಅವ್ರು ಬದುಕೋದು ಲಾಂಗಿವಿಟಿವಿಟಿನ ಜಾಸ್ತಿ ಮಾಡುತ್ತೆ. ಸೊ ಯಾರಿಗೂ ಗಾಬರಿ ಆಗೋದಂತೂ ಬೇಡ, ಲಿವರ್ ಟ್ರಾನ್ಸ್ಪ್ಲಾಂಟ್ಗೆ ಲಿವರ್ ಕೊಡ್ಬೋದು. ಯಾಕೆ ಅದು ಮೋಸ್ಟ್ ಇಂಪಾರ್ಟೆಂಟ್, ಹಂಗಂದ್ರೆ ಎಲ್ಲರಿಗೂ ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೊಂದು ರೂಲ್ಸ್ ಕಾಯ್ದೆ ಎಲ್ಲ ಉಂಟು. ಫಸ್ಟ್ ಡಿಗ್ರಿ ರಿಲೇಟಿವ್ ಅವ್ರಿಗೆ ಕೊಡ್ಬೋದು. ಎಲ್ಲರೂ ಮುಂದೆ ಬಂದ ತಕ್ಷಣ ಲಿವರ್ ತಗೋತಾರೆ ಅಂತಲ್ಲ, ನಾವು ಸಾಕಷ್ಟು ಟೆಸ್ಟ್ ಮಾಡಲಿಕ್ಕೆ ಉಂಟು. ಅವ್ರದ್ದು ಲಿವರಲ್ಲಿ ಎಷ್ಟು ಫ್ಯಾಟ್ ಉಂಟು ಅಂತ ನೋಡಬೇಕು, ಹೆಲ್ತಿ ಉಂಟಾ ಅಂತ ನೋಡಬೇಕು ಕಸಿ ಮಾಡಬೇಕಾದ್ರೆ. ಬಟ್ ಒಂದು ಕ್ವಶನ್ ನಿಮ್ಮ ಇಂಪಾರ್ಟೆಂಟ್ ಹೇಳೋದಂತಂದರೆ ಹೆದರ್ಲಿಕ್ಕೇನಿಲ್ಲ, ಕಂಪ್ಲೀಟಾಗಿ ಲಿವರು ರೀಗ್ರೋ ಆಗುತ್ತೆ, ಅದರಿಂದ ಧೈರ್ಯವಾಗಿ ಡೊನೇಟ್ ಮಾಡ್ಬೋದು. ಈಗ ಕಸಿ ಮಾಡಿದ ನಂತರ ಅವರ ಜೀವನ ಶೈಲಿ ಯಾವ ರೀತಿಯಾಗಿರ್ಬೇಕು? ನಾನು ಹೇಳಿ ಕಸಿ ಮಾಡಿದಾಗ 95% ಸಕ್ಸಸ್ ರೇಟ್ ಉಂಟು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಜೀವನ ಶೈಲಿಯಲ್ಲಿ ಸ್ವಲ್ಪ ಚೇಂಜಸ್ ಏನಂತಂದರೆ ಮಾತ್ರೆಗಳ ಸಂಖ್ಯೆ. ಅಂದರೆ ಇನಿಷಿಯಲ್ ಫ್ಯೂ ಡೇಸ್ ಇಮ್ಯುನೋಸಪ್ರೆಷನ್ ಬೇಕಾಗಿರುತ್ತದೆ, ಅಂಥದ್ದೇ ಮಾತ್ರೆ ಕೊಡಬೇಕಾಗ್ತದೆ. ಬಟ್ ರೆಸ್ಟ್ ಆಲ್ ಆ್ಯಸ್ ಎ ನಾರ್ಮಲ್ ಪರ್ಸನ್. ನಿಮಗೆ ಏನು ಸಫರಿಂಗ್ ಇರುತ್ತಲ್ಲ ಲಿವರ್ ಸೆಲ್ ಫೇಲಿಯರಿಂದ, ಹೊಟ್ಟೆ ದೊಡ್ಡದಾಗಿ ನೀರು ತುಂಬಿಕೊಂಡು ಕಾಲಲ್ಲಿ ನೀರು ತುಂಬಿಕೊಂಡು ಗಡಿ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥದ್ದು, ಟ್ಯಾಬ್ಲೆಟ್ ತೊಗೊಳ್ಳುವಂಥದ್ದು, ಸಾಕಷ್ಟು ಅದೆಲ್ಲ ತೊಂದರೆಗಳಿಂದ ಮುಕ್ತ ಸಿಗುತ್ತೆ. ನಾರ್ಮಲ್ ಪರ್ಸನ್ಗೆ, ಈಗ ಒಂದು ಮನುಷ್ಯನಿಗೆ ಲಿವರ್ ಸಿರೋಸಿಸ್ ಆಗಿ ಡಿಕಂಪನ್ಸೇಟ್ ಆದರೆ ಬದುಕುವಂಥದ್ದು ನಮ್ಮದು ನ್ಯಾಚುರಲ್ ಹಿಸ್ಟ್ರಿ ನೋಡಿದ್ರೆ 6 ಇಂದ 8 ವರ್ಷ ಆದರೆ ಅಷ್ಟೇ ಲೈಫ್ ಸ್ಪ್ಯಾನ್ ಡಿಕಂಪನ್ಸೇಟ್ ಆದಮೇಲೆ. ಸೊ ಆ ಥರ ಇರಬೇಕಾದ್ರೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ರೆ ಕಂಪ್ಲೀಟಾಗಿ ಒಂದು ಲೈಫ್ ಸ್ಪ್ಯಾನ್ನ ಬದುಕ್ಬೋದು. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕಂದ್ರೆ, ಒಂದು 10 ವರ್ಷದ ಹುಡುಗಿ ಅಕ್ಯೂಟ್ ಲಿವರ್ ಫೇಲ್ ಆಗಿ ಇರ್ತಾರೆ, ತೀರಿ ಹೋಗೋ ಸ್ಟೇಜಲ್ಲಿ ಇರ್ತೀವಿ, ಅವ್ರಿಗೆ ಟ್ರಾನ್ಸ್ಪ್ಲಾಂಟ್ ಮಾಡಾದ್ಮೇಲೆ ಅವ್ರಿಗೆ ಇನ್ನೂ 60 ವರ್ಷ ಬದುಕುಂಟಲ್ಲ, 60 ಅಥವಾ 100 ವರ್ಷದವರೆಗೂ ಬದುಕ್ಬೋದು. ಆ್ಯಸ್ ಗುಡ್ ಆ್ಯಸ್ ದ್ಯಾಟ್ ನಿಮಗೆ ನಾರ್ಮಲ್ ಪರ್ಸನ್ ಥರ ಆಗ್ತಾರೆ. ಓಕೆ. ಈ ಫ್ಯಾಟಿ ಲಿವರನ್ನು ತಪ್ಪಿಸಲಿಕ್ಕೆ ಏನೇನು ಮಾಡ್ಬೋದು ನಾವು? ಫ್ಯಾಟಿ ಲಿವರ್ 2 ಕ್ರಮ. ಒಂದು ಫ್ಯಾಟಿ ಲಿವರ್ ಆದಮೇಲೆ ಏನು ಮಾಡಬೇಕು, ಫ್ಯಾಟಿ ಲಿವರ್ ಬರ್ದಂಗೆ ಏನು ಮಾಡಬೇಕು. ಬರ್ದಂಗೆ ಅಂತ ಹೇಳ್ಬೇಕಂದ್ರೆ, ನಾನು ಆ್ಯಸ್ ಐ ಸೈಡ್, ನೀವು ಆದಷ್ಟು ಸೆಡೆಂಟ್ರಿ ಲೈಫ್ ಸ್ಟೈಲ್ನ ಬಿಡಬೇಕು. ಡೈಲಿ ಅಟ್ಲೀಸ್ಟ್ ಏನು ಎಕ್ಸಸೈಸ್ ಮಾಡ್ದಲೇ ಇದ್ದರೂ ಅರ್ಧ ಗಂಟೆಯಿಂದ 3/4 ಗಂಟೆ ನಡಿಬೇಕು, ವಾಕಿಂಗ್ ಮಾಡಬೇಕು. ಇಟಿಲ್ಲ 2 ಥರನೇ ಹೆಲ್ಪ್ ಆಗ್ತದೆ. ಒಂದು ಕಾರ್ಡಿಯೋ ಹೆಲ್ಪ್ ಆಗ್ತದೆ, ಮತ್ತು ಲಿವರ್ಗೂ ಹೆಲ್ಪ್ ಆಗ್ತದೆ. ಮತ್ತು ಊಟದ ಹ್ಯಾಬಿಟ್ಸಲ್ಲಿ ಸ್ವಲ್ಪ ಶಿಸ್ತು ವಹಿಸಬೇಕು, ಸಾಕಷ್ಟು ಕೊಬ್ಬಿನಾಂಶ ತೊಗೊಳ್ಳೋವಂಥದ್ದು ಕಮ್ಮಿ ಮಾಡಬೇಕು. ಮತ್ತು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋದಾಗಲಿ ಅದನ್ನ ಕಮ್ಮಿ ಮಾಡಬೇಕು. ಯಾವುದೇ ಥರದ ವೈರಲ್ ಇನ್ಫೆಕ್ಷನ್ ಅಥವಾ ಬೇರೆ ಅಂದರೆ ಕರೆಕ್ಟಾಗಿ ಡಾಕ್ಟ್ರಿಗೆ ತೋರಿಸಿ ನೋಡ್ಕೋಬೇಕು. ಇದು ಒಂದು ಆಸ್ಪೆಕ್ಟ್, ಬರ್ದಂಗೆ ನೋಡ್ಕೊಳ್ಳೋಂಥದ್ದು. ಒಂದ್ಸರಿ ನೀವು ಟೆಸ್ಟ್ ಮಾಡಿದಾಗ ಬಂದಿದೆ ಅಂತ ಗೊತ್ತಾಯಿತು, ದೆನ್ ಯು ಹ್ಯಾವ್ ಟು ಸಿ ಲಿವರ್ ಫಂಕ್ಷನ್ ಎಷ್ಟು. ಮತ್ತು ನಾವು ಸಿಂಥೆಟಿಕ್ ಮಾರ್ಕರ್ ಅಂತ ಕರಿತೀವಿ, PTINR ಅಂತ, ಅದು ನೋಡ್ತೀವಿ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ, ಮತ್ತು ಅದಾದಮೇಲೆ ಫೈಬ್ರೋ ಸ್ಕ್ಯಾನ್ ಮಾಡ್ತೇವೆ, ಸಿಂಪಲ್ ಟೂಲ್. ಮತ್ತು ಅದನ್ನು ಆದಮೇಲೆ ಅಕಸ್ಮಾತ್ ಅವ್ರದ್ದು F2 ಫೈಬ್ರಸ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಫಾರ್ಮೋಕೋಥೆರಪಿ ಸ್ಟಾರ್ಟ್ ಮಾಡ್ತೇವೆ. ಕೇಳ್ಬೋದು ಎಷ್ಟು ದಿನ ತೊಗೋತಾರೆ ಮಾತ್ರೆ ಅಂತ. ಅದಕ್ಕೆ ಕ್ವಶನ್ ಹೇಳಿದ್ರೆ, ಫ್ಯಾಟಿ ಲಿವರ್ಗೆ ಆ್ಯಸ್ ಆಫ್ ನಾವು ಕೆಲವು ಡ್ರಗ್ಸ್ಗೆ ಬೈಲಿಪ್ಸ್ ಅದೆಲ್ಲ ಸೆರಾಗ್ಲಿಟಜರ್ ಇದಕ್ಕೆ 1 ವರ್ಷದವರೆಗೂ ಮಿನಿಮಮ್ ಕೊಡಬೇಕು. ಓಕೆ. ಈ ಫ್ಯಾಟಿ ಲಿವರ್ಗೆ ಕೂಡ ಕಂಟಿನ್ಯೂಸ್ ಮಾತ್ರೆಗಳು ಆ ಥರ ಏನಾದರೂ ಇದೆಯಾ ಹೇಗೆ? ಕಂಟಿನ್ಯೂಸ್ ಅಂದರೆ ನಾವು ಸ್ಟಡೀಸ್ ಏನು ತೋರಿಸಿದೆ ಅಂದರೆ, ಫೈಬ್ರೋಸಿಸ್ನ ಫರ್ದರ್ ಪ್ರಿವೆನ್ಷನ್ ಮತ್ತು ಇರೋ ಲಿವರ್ನ ಚೆನ್ನಾಗಿ ಮಾಡಲಿಕ್ಕೆ ಮಿನಿಮಮ್ 1 year ಆಫ್ ಟ್ರೀಟ್ಮೆಂಟ್ ಇಸ್ ಎಸೆನ್ಷಿಯಲ್. ಸಮ್ ಅಮೌಂಟ್ ಆಫ್ ರಿವರ್ಸಲ್ ಆಫ್ ದ ಡಿಸೀಸ್ಗೆ. ಸೊ ಎಲ್ಲರೂ ಕೇಳ್ತಾರೆ,
ಸರ್ ನಾವು ಶುರು ಮಾಡಬೇಕಾದ್ರೆ ಲಿವರ್ ಎಂಜೈಮ್ಸ್ ಜಾಸ್ತಿ ಇತ್ತು, ನೀವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ, ಲಿವರ್ ಎಂಜೈಮ್ಸ್ ನಾರ್ಮಲ್ ಆಯಿತು, ಈ ಮಾತ್ರೆ ನಿಲ್ಲಿಸ್ಬೇಕಾ ಅಂತ. ನಾ ಹೇಳೋದು ನಿಲ್ಲಿಸ್ಬೇಡಿ. ಲಿವರ್ ಎಂಜೈಮ್ ನಾರ್ಮಲ್ ಆಗಿರ್ಬೋದು, ಬಟ್ ಪೆಥಾಲಜಿಕಲ್ ಪ್ರೋಸೆಸ್ಸು ಕಂಪ್ಲೀಟಾಗಿ ರಿವರ್ಸ್ ಆಗಲಿಕ್ಕೆ ಇಟ್ ವಿಲ್ ಟೇಕ್ ಸಮ್ 6 months to 1 year. ಸೊ ನಾವು ಅದನ್ನ 1 ವರ್ಷದವರೆಗೂ ಕಂಟಿನ್ಯೂ ಮಾಡ್ತೀವಿ. ಓಕೆ, ಈ ಜೀವನ ಕ್ರಮಕ್ಕೆ ಫ್ಯಾಟಿ ಲಿವರ್ ಅನ್ನೋದು ಯಾವ ರೀತಿಯಾಗಿ ಅಡ್ಡಿ ಆಗುತ್ತೆ ಅಂತ? ಯೂಶ್ವಲಿ ಹೇಳ್ಬೇಕಂದ್ರೆ ಜೀವನ ಕ್ರಮಕ್ಕೆ ಏನು ಎಫೆಕ್ಟ್ ಇಲ್ಲ, ಖುಷಿಯಾಗಿರ್ತಾರೆ. ಲಿವರ್ ಕಾಯಿಲೆ ಬಂದಮೇಲೆ ಗೊತ್ತಾಗ್ತದೆ ಅದು ಇದರಿಂದ ಆಗಿದೆಯಾ ಅದರಿಂದ ಆಗಿದೆಯಾ ಅಂತ ಹುಡುಕ್ಬೇಕಾದ್ರೆ ಗೊತ್ತಾಗ್ತದೆ. ಬಟ್ ನಮ್ಗೆ ಯಾಕೆ ಕನ್ಸರ್ನ್ ಇದು, ಯಾಕೆ ಫ್ಯಾಟಿ ಲಿವರ್ ಅಂತ ಅಂದರೆ ಲಾಸ್ಟ್ 1 ಡೆಕೇಡಲ್ಲಿ ಈಗ ಲಿವರ್ ಸಿರೋಸಿಸ್ ಕಾಯಿಲೆಗೆ ಆಗುವಂಥ, ಲಿವರ್ ಫೇಲ್ಯೂರ್ಗೆ ಆಗುವಂಥ ಇಟಿಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂದರೆ ಕಾರಣಗಳನ್ನ ಹುಡುಕ್ಬೇಕಾದ್ರೆ, ನಾನು ಮುಂಚೆನೇ ಹೇಳಿದೆ ಕ್ರಿಪ್ಟೋಜೆನಿಕ್ ಸಿರೋಸಿಸ್ ಅನ್ನೋದು ಮೊದಲನೇ ಕಾಸ್, ಸೆಕೆಂಡ್ ಆಲ್ಕೋಹಾಲ್, ಥರ್ಡ್ ವೈರಲ್ ಇನ್ಫೆಕ್ಷನ್, ಫೋರ್ತ್ ಆ ಥರ ಬರ್ತದೆ ಅಂತ. ಬಟ್ ದ ನ್ಯೂ ಫ್ಯಾಕ್ಟರ್ ಇಸ್ ಇವೆಲ್ಲದ ಹಿಂದೆ ಹಾಕಿ ಸಮಥಿಂಗ್ ಕಾಲ್ಡ್ ಆಸ್ ಮೆಟಬಾಲಿಕ್ ಅಸೋಸಿಯೇಟೆಡ್ ಲಿವರ್ ಡಿಸೀಸ್, ಇದು ಮುಂದೆ ಹೋಗಿದೆ. ಮೆಜಾರಿಟಿ ಆಫ್ ದಮ್ಗೆ ಅವ್ರಿಗೆ ತುಂಬ ಒಬೆಸಿಟಿ, ತುಂಬ ಈ ಥರ ಮೆಟಬಾಲಿಕ್ ಸಿಂಡ್ರೋಮ್ ಇರೋವಂಥ ಸೆಂಟ್ರಲ್ ಒಬೆಸಿಟಿ ಇರೋರು, ಇಂಥವ್ರು ಫ್ಯಾಟಿ ಲಿವರ್ ಆಗಿ ಇಂಥವ್ರಿಗೆ ಬೇಗ ಸಿರೋಸಿಸ್ ಆಗಿರೋವಂಥದ್ದು ನ್ಯಾಚುರಲಿಸ್ಟ್ ಕಾಣ್ತಾ ಉಂಟು. ಸೊ ಅದಕ್ಕೆ ನಾವು ಯಾವುದೋ ಕಾಯಿಲೆ ಬಂದ ಮೇಲೆ ಟ್ರೀಟ್ಮೆಂಟ್ ಕೊಡೋಕ್ಕಿಂತ ಪಾಪ್ಯುಲೇಷನಲ್ಲಿ ಈ ಅರ್ಲಿ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ವಿ ಕ್ಯಾನ್ ಪ್ರಿವೆಂಟ್ ದ ಲಿವರ್ ಡಿಸೀಸ್. ಫ್ಯೂಚರಲ್ಲಿ ಆಗುವಂಥ ಅವ್ರಿಗೆ ಅನಾಹುತ ಮತ್ತು ಸಾಕಷ್ಟು ಹಣ ಉಳಿತಾಯ ಕೂಡ ಆಗ್ತದೆ. ಅದು ಬೇರೆ ದಿಕ್ಕಿನಲ್ಲಿ ಯೂಸ್ ಮಾಡ್ಬೋದು. ಇನ್ನು ಲಿವರ್ ಫೇಲ್ಯೂರ್ ಆದರೂ ಕೂಡ ಬದುಕುವಂಥ ಚಾನ್ಸಸ್ ಇದೆಯಾ? ಲಿವರ್ ಫೇಲ್ಯೂರ್ ಆದರೆ ಒಂದು ಆಸ್ ಐ ಮೆನ್ಷನ್ ಬೇಸ್ಡ್ ಆನ್ ದ ಸ್ಕೋರಿಂಗ್ ಸಿಸ್ಟಮ್ ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಲಿವರ್ ಫೇಲ್ ಆಗೋದ್ರಿಂದ ದೇರ್ ಆರ್ 2 things, ಒಂದು ಅಕ್ಯೂಟ್ ಫೇಲ್ಯೂರ್ ಆಗಿರ್ಬೋದು ಅಥವಾ ಕ್ರಾನಿಕ್ ಫೇಲ್ಯೂರ್ ಆಗಿರ್ಬೋದು, ಎರಡಕ್ಕೂ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಗುಣ ಆಗ್ತಾರೆ. ಓಕೆ, ಯಾರ್ಯಾರು ಈ ಲಿವರ್ ಪರೀಕ್ಷೆ ಅನ್ನೋದು ಮಾಡ್ತಾ ಇರಬೇಕಾಗುತ್ತೆ? ಈಗ ಎಟ್ ಪ್ರೆಸೆಂಟ್ ನಾವು ಏಜ್ ಅನ್ನೋದೇ ಕಟ್ ಆಫ್ನ ಹೇಳಲಿಕ್ಕೆ ಕಷ್ಟ. ಎಲ್ಲರೂ ಮಾಡ್ತಾರೆ. ಈಗ ಚಿಕ್ಕ ವಯಸ್ಸಿನವರು, ನಾನು ಹೆಲ್ತ್ ಹಾಸ್ಪಿಟ್ಲಲ್ಲಿ ನಾವು ಒಂದು ಡೆಕೇಡಿಂದ ನೋಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಯಂಗ್ಸ್ಟರ್ಸ್ಗೆ ಮೋರ್ ಅವೇರ್ ಆ್ಯಂಡ್ ಮೋರ್ ಕಾಳಜಿ ಉಂಟು. ಎಷ್ಟೇ ಬ್ಯುಸಿ ಇದ್ರೂ ದೇ ಮೇಕ್ ಎ ಪಾಯಿಂಟ್. 20 ವರ್ಷದವರೆಲ್ಲ ಬಂದು ಸ್ಕ್ಯಾನ್ ಮಾಡೋದಾಗಲಿ ಅಥವಾ ಬೇರೆದು ಮಾಡೋದಾಗಲಿ, ಫ್ಯಾಟಿ ಲಿವರ್ಗೆ ಅಂತಲ್ಲ, ಈಗ ಹೊಸ ಟ್ರೆಂಡ್ ಅಂತಂದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ, ಅದಾಗ್ತದೆ ಅಂತ ಸಾಕಷ್ಟು ಯಂಗ್ಸ್ಟರ್ಸ್ ಆಯ್ತಾ ಇದ್ದಾರೆ ಅಂತ. ಆ ಕಾರಣಕ್ಕೆ ಬಂದು ಟೆಸ್ಟ್ ಮಾಡಬೇಕಾದ್ರೆ ಇದು ಗೊತ್ತಾಗ್ತದೆ. ಓಕೆ, ಈಗ ಸಾಮಾನ್ಯವಾಗಿ ಹೇಳ್ತಾರೆ ಕೊಲೆಸ್ಟ್ರಾಲ್ ಕೂಡ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ ಅಂತ. ಹಾಗಿದ್ರೆ ಲಿವರಲ್ಲಿರುವಂಥ ಫ್ಯಾಟಿ ಲಿವರ್ ಅನ್ನೋ ಏನು ಕೊಲೆಸ್ಟ್ರಾಲ್ ಅಂತ ಅಲ್ಲ, ಎನಿ ಫ್ಯಾಟ್ ಇಟ್ ಈಸ್. ಈಗ ನಮ್ಮ ಬಾಡಿಲಿ ನೀವು ಲಿಪಿಡ್ ಪ್ರೊಫೈಲ್ ಅಂತ ಟೆಸ್ಟ್ ಮಾಡಿದ್ರೆ ಗುಡ್ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಜನರು ಮಾತಾಡ್ತಾರೆ. ಗುಡ್ ಕೊಲೆಸ್ಟ್ರಾಲ್ ಅಂದರೆ ಹೈ ಡೆನ್ಸಿಟಿ ಲೈಪೋಪ್ರೋಟೀನ್ ಅಂತ ಕರಿತೀವಿ. ಗುಡ್ ಕೊಲೆಸ್ಟ್ರಾಲ್ ಅದು ಕಾಪಾಡ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಲೋ ಡೆನ್ಸಿಟಿ ಅಂತ ಏನಂತಂದರೆ, ಇದು ಯಾಕೆ ಈ ಶುಡ್ ಕಾನ್ಸಂಟ್ರೇಟ್ ಅಂದರೆ ಇದರಿಂದ ರಕ್ತನಾಳಗಳು ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ. ರಕ್ತನಾಳಗಳು ಡೆಪಾಸಿಟ್ ಆಗಿ, ಫ್ಯಾಟ್ ಅಂಶ ಡೆಪಾಸಿಟ್ ಆಗಿ, ಕ್ಯಾಲ್ಸಿಯಂ ಕಾಂಪ್ಲೆಕ್ಸ್ ಎಲ್ಲ ಡೆಪಾಸಿಟ್ ಆಗಿ, ಪ್ಲೇಟ್ಲೆಟ್ ಅಗ್ರಿಗೇಟ್ ಆಗಿ ರಕ್ತನಾಳ ಬ್ಲಾಕ್ ಆಗ್ತದೆ. ನಿಮಗೆ ಎಲ್ಲ ಬಾಡಿಲಿ ಎಲ್ಲ ಕಡೆ ರಕ್ತನಾಳ ಬ್ಲಾಕ್ ಆಗ್ಬೋದು. ಯಾಕೆ ಹಾರ್ಟ್ ಇಂಪಾರ್ಟೆಂಟ್ ಅಂದರೆ, ಹಾರ್ಟ್ದ ರಕ್ತನಾಳ ತುಂಬ ಸಣ್ಣದು, ಅದು ಬ್ಲಾಕ್ ಆದರೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಈಗ ಬ್ರೈನಲ್ಲಿ ಬ್ಲಾಕ್ ಆದರೆ ಸ್ಟ್ರೋಕ್ ಬರ್ತದೆ, ನಥಿಂಗ್ ಬಟ್ ಬ್ರೈನ್ ಅಟ್ಯಾಕ್. ಅದೇ ರೀತಿ ಲಿವರ್ಗೆ ಹೋಗುವಂಥ ರಕ್ತನಾಳವಾದ ಪೋರ್ಟಲ್ ವೇನ್ ಥ್ರೋಂಬೋಸಿಸ್ ಆಗ್ತದೆ, ಬಟ್ಚಿಯಾರಿ ಸಿಂಡ್ರೋಮ್ ಆಗ್ತದೆ. ಆ ಥರ ಸಾಕಷ್ಟು ಕಾಂಪ್ಲಿಕೇಶನ್ಸ್ ಆಗ್ಬೋದು. ಓಕೆ, ಇನ್ನು ನಿಯಮಿತ ಆರೋಗ್ಯ ತಪಾಸಣೆ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ? ನನ್ನ ಕೇಳಿದ್ರೆ ಎಲ್ಲರೂ ಒಂದು ಬೇಸಿಕ್ ಟೆಸ್ಟ್ ಅಂತೂ ಮಾಡಲೇಬೇಕಂತ ಹೇಳ್ತೇನೆ. ಬಟ್ ತುಂಬ ಒಬೇಸ್ ಇತ್ತು ಅಥವಾ ನಾವೊಂದು ಕಟ್ ಆಫ್ ತೊಗೊಂಡ್ರೆ ಏಜ್ 40 ವರ್ಷದ ಮೇಲೆ ಕಂಪಲ್ಸರಿ ಒಂದು ಬೇಸಿಕ್ ಟೆಸ್ಟ್ ಮಾಡಿ ಉತ್ತಮ ಅಂತ ನಮ್ಮ ಅನಿಸಿಕೆ. ಬಟ್ ಜನರಲಿ ನಮ್ಮ ಗೈಡ್ಲೈನ್ಸ್ ಪ್ರಕಾರ 50 ಆ್ಯಂಡ್ ಅಬೋವ್ ಎಲ್ಲದು ಮಾಡಬೇಕಂತ ಹೇಳ್ತಾರೆ. ಬಟ್ ಆ್ಯಸ್ ಅರ್ಲಿ ಆಸ್ 40 years ಬೆಟರ್. ಓಕೆ, ಇನ್ನು ಫ್ಯಾಟಿ ಲಿವರ್ಗೆ ಮನೆಮದ್ದು ಆ ಥರ ಏನಾದರೂ ಇದೆಯಾ? ನೈಸರ್ಗಿಕವಾಗಿ ಮನೆಮದ್ದು ಅಂತ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಈಗ ಎಲ್ಲರೂ ನೀವು ನೋಡಿರ್ಬೋದು, ನಾನು ಎಷ್ಟು ಸರಿ ಎಷ್ಟು ತಪ್ಪು ಅಂತ ಹೇಳಲಿಕ್ಕೆ. ಬಟ್ ಎಲ್ಲರೂ ನನ್ನ ಹತ್ರ ಪೇಷಂಟ್ ತುಂಬ ಬರ್ತಾರೆ. ಅವ್ರು ಬಂದಾಗ, ಸರ್ ಹರ್ಬಲ್ ಲೈಫ್ ತೊಗೊಂಡ್ರೆ ಹೇಗೆ, ನೋನಿ ಅಂತ ಮೆಡಿಸಿನ್ ಬಂದರೆ ತೊಗೊಂಡ್ರೆ ಹೇಗೆ, ಇದು ತೊಗೊಂಡಿದ್ರೆ ವೆಯ್ಟ್ ಲಾಸ್ ಆಗ್ತದೆ, ನಮ್ಮ ಅಕ್ಕಪಕ್ಕದ ಮನೆಯವರು ವೆಯ್ಟ್ ಲಾಸ್ ಆಗ್ತಾ ಉಂಟು, ಇದು ತೊಗೊಂಡ್ರೆ ನನಗೆ ಬೆಟರ್ ಆಗ್ತದಾ, ಈ ಥರ ಕ್ವಶನ್ ಸುಮಾರು ಉಂಟು. ನಾನು ಅದರಿಂದ ನೀವು ಒಂದು ಟೈಪ್ ಮಾಡಿ ನೋಡಿದ್ರೆ ಗೂಗಲಲ್ಲಿ ಅಥವಾ ರಿಸರ್ಚ್ ಮಾಡಿ ನೋಡಿದ್ರೆ ಲಿವರ್ ಡ್ಯಾಮೇಜ್ ಆಗಿರೋದು ಚಾನ್ಸಸ್ ಪೇಷಂಟ್ಸ್ ಕೂಡ ಇದ್ದಾರೆ.
ಅದರಲ್ಲಿ ಲೆಡ್ ಬೇಸ್ ಕಂಟೆಂಟ್ ಇರ್ಬೋದಾಗಲಿ, ಬೇರೆ ಬೇರೆ ಥರ ಕಂಟೆಂಟ್ ಇರ್ಬೋದು. ಬಟ್ ನಮಗೆ ಅಷ್ಟು ಇನ್ಡೆಪ್ತ್ ನಾಲೆಜ್ ಇಲ್ಲ ಅದರಲ್ಲಿ. ಬಟ್ ನಾವು ಲಿವರ್ ಫೇಲ್ಯೂರ್ ಆಗುವಂಥದ್ದು ನಾವು ಸರ್ಚ್ ಮಾಡಿದ್ರೆ ಇಂಥ ಡ್ರಗ್ಸ್ ಮೆಡಿಸಿನಲ್ಲಿ ಇರ್ತದೆ. ಸೊ ನಾನು ಹೇಳೋದು ಇಂಥ ಮೆಡಿಸಿನ್ಸ್ ತೊಗೊಳ್ಳೋದಾಗಲಿ, ಗೊತ್ತಿಲ್ಲದಿರೋ ಮೆಡಿಸಿನ್ಸ್ ತೊಗೊಳ್ಳೋದಾಗಲಿ, ಗೊತ್ತಿಲ್ಲದಿರೋ ಜ್ಯೂಸ್ ಕುಡಿಯೋದಾಗಲಿ, ಇವೆಲ್ಲ ಮಾಡೋದು ಬೇಡ. ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ನ ಫಾಲೋ ಮಾಡಿ. ಮತ್ತು ನಿಮಗೆ ಅಷ್ಟು ತೊಂದರೆ ಇದ್ದರೆ ಡಾಕ್ಟ್ರನ್ನ ಕಾಣಿ. ಅವರು ದೇ ವಿಲ್ ಟೇಕ್ ಯು ಇನ್ ಎ ರೈಟ್ ಡೈರೆಕ್ಷನ್. ಓಕೆ. ಇನ್ನು ಕೆಲವೊಂದು ಜನರಲ್ಲಿ ತಪ್ಪು ಕಲ್ಪನೆಗಳಿರುತ್ತೆ, ಅದು ಏನೇನಿರುತ್ತೆ ಅಂತ ಲಿವರ್ ಫೇಲ್ಯೂರ್ ಆಗಿ? ಈಗ 20 ವರ್ಷದ ಹುಡುಗ ಬಂದು ಸ್ಕ್ಯಾನ್ ಮಾಡ್ತಾನೆ, ಈ ಫ್ಯಾಟಿ ಲಿವರ್ ಇತ್ತು. ಅವ್ರಿಗೆ ನಾವೇನಾದ್ರು ಟ್ರೀಟ್ಮೆಂಟ್ ಬರೆದ್ರೆ ನನಗೆ ಎಂಥ ತೊಂದರೆ ಇಲ್ಲ, ನೀವು ಟ್ರೀಟ್ಮೆಂಟ್ ಯಾಕೆ ಬರಿತಾ ಇದ್ದೀರಾ ಅಂತ ಒಂದು ಕ್ವಶನ್ ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಯಾವಾಗ ಈ ಟೂಲ್ಗಳೆಲ್ಲ ಬಂದಿದೆ, ಇಂದ ಟೆಸ್ಟಿಂಗ್ ಟೂಲ್, ಅವ್ರಿಗೆ ಅದು ನೋಡಿದಾಗ ಅವ್ರಿಗೂ ಅರ್ಥ ಆಗ್ತಾ ಉಂಟು. ಸೊ ಆ ಕಲ್ಪನೆಗಳೆಲ್ಲ ಈಗ ಕಮ್ಮಿ ಆಗಿದೆ. ಈಗ ಡಾಕ್ಟ್ರ್ ಹೇಳೋದಕ್ಕೆ ನಂಬಿಕೆ ಯಾವಾಗ ಬರ್ತದೆ? ಯಾರಿಗೆ ಕೂಡ ಏನಾದ್ರು ಹೇಳಿದ್ರೆ ನಂಬಿಕೆ, ಎವಿಡೆನ್ಸ್ ಇದ್ದರೆ ಮಾತ್ರ ನಂಬೋದು. ಈಗ ಟ್ರೀಟ್ಮೆಂಟ್ ಕೂಡ ಸುಮ್ಮನೆ ಕೊಡಲಿಕ್ಕಿಲ್ಲ, ಟ್ರೀಟ್ಮೆಂಟ್ ಕೂಡ ಎವಿಡೆನ್ಸ್ ಬೇಸ್ಡ್. ಅಂದರೆ ಯಾವುದೇ ಥರದ ಕಾಯಿಲೆ ಆಗಲಿ, ನಾಟ್ ಓನ್ಲಿ ಫ್ಯಾಟಿ ಲಿವರ್, ಎಲ್ಲ ಥರದ ಕಾಯಿಲೆಗೂ ಫಸ್ಟು ನೀವು ಎವಿಡೆನ್ಸ್ ತೋರಿಸಿದ್ರೆ ಮಾತ್ರ ಫರ್ದರ್ ಟ್ರೀಟ್ಮೆಂಟ್. ಅದಕ್ಕೆ ಮೂಢನಂಬಿಕೆಗಳಂದರೆ ನಾನು ಹೇಳಿದ್ನಲ್ಲ, ಅದು ಕುಡಿದ್ರೆ ಸರಿ ಆಗ್ತದೆ, ಇದು ಕುಡಿದ್ರೆ ಸರಿ ಆಗ್ತದೆ, ಇಲ್ಲಿ ಹೋದರೆ ಸರಿ ಆಗ್ತದೆ, ಅದು ಮಾಡಿದ್ರೆ ಅದು ಯಾವುದೂ ನಿಮಗೆ ಹೆಲ್ಪ್ ಆಗೋದಿಲ್ಲ. ನಿಮಗೆ ಮೇನ್ ಹೆಲ್ಪ್ ಆಗುವಂಥದ್ದು ದಿನಚರಿಯಲ್ಲಿ ಮಾಡುವಂಥ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಮತ್ತು ನಿಮಗೆ ಆ ಥರ ತೊಂದರೆ ಇದ್ದರೆ ಕರೆಕ್ಟ್ ಡಾಕ್ಟ್ರನ್ನ ಕಂಡು ಕರೆಕ್ಟ್ ಟ್ರೀಟ್ಮೆಂಟ್ ತೆಗಿಬೇಕು. ಓಕೆ. ಇನ್ನು ಸಣ್ಣ ಪ್ರಮಾಣದ ಫ್ಯಾಟಿ ಲಿವರ್ ಇದ್ದರೆ ಅದು ಅಪಾಯಕಾರಿ ಆಗುತ್ತಾ? ಯಾವುದೇ ಫ್ಯಾಟಿ ಲಿವರ್ ಇದ್ದರೂ ಕೇರ್ಫುಲ್ ಆಗಿರಬೇಕು. ಸಣ್ಣ ಪ್ರಮಾಣದಲ್ಲಿದ್ದರೆ ವೆಲ್ ಆ್ಯಂಡ್ ಗುಡ್ ದಟ್ ನೀವು ಬೇಗ ರಿಕವರಿ ಆಗ್ತೀರಿ. ಸ್ವಲ್ಪ ಚೇಂಜಸ್, ಅದಕ್ಕೆ ಟ್ರೀಟ್ಮೆಂಟ್ ಬೇಕಂತ ಇಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡಿದ್ರೆ ಸಾಕು. ಓಕೆ. ಇನ್ನು ನಗರದ ಜೀವನ ಶೈಲಿ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ನಮ್ಮ ಲಿವರ್ ಮೇಲೆ? ಡೆಫಿನೆಟ್ಲಿ ಈಗ ನಗರದ ಜನ ಎಲ್ಲರೂ ತುಂಬ ಸ್ಟ್ರೆಸ್ಫುಲ್ ಲೈಫ್, ತುಂಬ ಏನಂತಾರೆ, ನೀವು ಬೆಳಗ್ಗೆ ಸ್ಟಾರ್ಟ್ ಆದರೆ ಕೆಲಸ, ಒಬ್ಬ ಮನುಷ್ಯನಿಗೆ 8ರಿಂದ 8 ಗಂಟೆ ಇರುತ್ತೆ, ಅವ್ನಿಗೆ ಎಲ್ಲಿ ಟೈಮ್ ಇರ್ತದೆ ಎಕ್ಸಸೈಸ್ ಮಾಡಲಿಕ್ಕೆ? ಮಲ್ಕೊಂಡ್ರೆ ಸಾಕಂತ ಫಸ್ಟ್ ಥಿಂಗ್. ಎರಡನೇದು, ಅಷ್ಟು ಬ್ಯುಸಿ ಶೆಡ್ಯೂಲಲ್ಲಿ ಊಟ ಬೇಕು ಅಂತ ಅನಿಸೋದಿಲ್ಲ, ಸಾಕಷ್ಟು ಒತ್ತಡ. ಈಗ ನಾನು ಹೇಳ್ಬೇಕಂದ್ರೆ ಎಲ್ಲರಿಗೂ ಏಮ್ಸ್ ತುಂಬ ದೊಡ್ಡದಿದೆ. ಚಿಕ್ಕ ವಯಸ್ಸಲ್ಲಿ ನಾನು ಅದು ಸಾಧಿಸಬೇಕು, ಐದರ್ ಕೆರಿಯರಲ್ಲಾಗಲಿ, ಫೈನಾನ್ಸಸ್ ಆಗಲಿ, ಅಥವಾ ಬೇರೆ ಬೇರೆದರಲ್ಲಿ ಸಾಕಷ್ಟು ಅವ್ರಿಗೆ ಇದುಂಟು, ಗೋಲ್ಸ್ ಉಂಟು. ಈ ಗೋಲ್ನ ಹಿಂದೆ ಓಡಬೇಕಾದ್ರೆ ಅವ್ರದ್ದು ಸ್ಟ್ರೆಸ್ಫುಲ್ ಲೈಫ್ ಡೆಫಿನೆಟ್ಲಿ ಡಬಲ್ ಆಗ್ತದೆ. ಹಾಗಿದ್ದಾಗ ನೀವು ಸರ್ಟನ್ ಥಿಂಗ್ಸ್ನ ನೆಗ್ಲೆಕ್ಟ್ ಮಾಡ್ತೀರಾ. ಒಂದು ಮೊದಲನೇದು ಸಿಂಪಲ್ಲಾಗಿ ನೆಗ್ಲೆಕ್ಟ್ ಮಾಡೋದು ನಿಮ್ಮ ದೇಹಕ್ಕೆ ಬೇಕಾದ ವ್ಯಾಯಾಮ ಮತ್ತು ನಿಮ್ಮ ದೇಹಕ್ಕೆ ಬೇಕಾದ ಊಟ, ಇವೆರಡೂ ಚೇಂಜ್ ಆಗ್ತದೆ. ಈಗ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಇದು ಈಟ್ ಮೋರ್ ಅಥವಾ ಸಿಕ್ಕಿದಾಗ ಚಾನ್ಸ್ ಏನಾದ್ರು ತಿಂತಾರೆ. ಈಗ ಯಾರು ಕೂಡ ನಾನು ನೋಡಿರ್ಬೋದು, ವಾರದಲ್ಲಿ 5 ದಿನ ಮನೇಲಿ ಮಾತ್ರ ಒಲೆ ಉರಿಯುವಂಥದ್ದು, ಇನ್ನು ಲಾಸ್ಟ್ 2 ದಿನ ಎಲ್ಲರೂ ಹೋಟ್ಲಲ್ಲೇ ಊಟ ಮಾಡುವಂಥದ್ದು. ಮುಂಚೆ ಆ ಕ್ರಮ ಇರಲಿಲ್ಲಲ್ಲ, ಎಲ್ಲರೂ 7 ದಿನ ಮನೇಲೇ ಮಾಡಿ ಮನೇಲೆ ಎಷ್ಟಾಗ್ತದೆ ತಿಂತದೆ. ಈಗ ಕಂಡೀಷನ್ ಥಿಂಗ್ಸ್ ಆರ್ ಚೇಂಜ್. ಈಗ ಎಷ್ಟೋ ಜನ ಹೇಳ್ಬೋದು ಪಿಯರ್ ಪ್ರೆಷರ್ ಇರ್ಬೋದು, ಅಥವಾ ಬೇರೆಯವ್ರು ನೋಡಿ ಅನಿಸ್ಬೋದು ನಾವು ಅಲ್ಲಿ ಹೋಗ್ಬೇಕಾಯ್ತು. ಈಗ ಎಲ್ಲರಿಗೂ ನಿಮ್ಗೆ ನೋಡ್ದಂಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸ್ ಜಾಸ್ತಿ ಉಂಟು, ಇನ್ಸ್ಟಾಗ್ರಾಮ್ ಉಂಟು, ಸಾಕಷ್ಟು ಬೇರೆ ಬೇರೆ ಥಿಂಗ್ಸ್ ಉಂಟು. ಅದರಲ್ಲಿ ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ, ಫೋಟೋ ಅಪ್ಲೋಡ್ ಮಾಡೋದು ನಿಮಗೂ ಅನಿಸುತ್ತೆ ನೀವು ಅಲ್ಲಿ ಹೋಗ್ಬೇಕಂತ. ಸೊ ಲಾಟ್ ಆಫ್ ಜಂಕ್ ಫುಡ್ ಈಟಿಂಗ್, ಆಲ್ ದೋಸ್ ಥಿಂಗ್ಸ್ ಹ್ಯಾಸ್ ಕಾಸ್ಟ್ ವೆಸ್ಟರ್ನೈಸೇಷನ್, ಲಾಟ್ ಆಫ್ ಏನಂತಾರೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಆಗಲಿ ಅಥವಾ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಲಿ, ದಿಸ್ ಆಲ್ ಪುಷಿಂಗ್ ಯಂಗ್ಸ್ಟರ್ಸ್ ಟು ಫ್ಯಾಟಿ ಲಿವರ್. ಓಕೆ. ಇನ್ನು ಕೊನೆಯದಾಗಿ ವೀಕ್ಷಕರಿಗೆ ಒಂದು ಸಂದೇಶ ನೀಡೋದಾದರೆ? ನಾ ಹೇಳೋದು ಎಲ್ಲ ವೀಕ್ಷಕರಿಗೆ ಏನಂತಂದರೆ, ಫ್ಯಾಟಿ ಲಿವರ್ ಅನ್ನೋದು ಏನೋ ದೊಡ್ಡ ಕಾಯಿಲೆ ಅಂತಲ್ಲ. ಫ್ಯಾಟಿ ಲಿವರ್ ಬಂದರೆ ಫಸ್ಟ್ ನೀವು ಮಾಡಬೇಕಾದ ಕೆಲಸ, ನಿಮ್ಮ ಹತ್ರ ಇರುವಂಥ ಡಾಕ್ಟ್ರನ್ನ ಮೀಟ್ ಮಾಡಬೇಕು. ಸಿಂಪಲ್ ಟೆಸ್ಟಿಂದನೇ ಅದರಲ್ಲಿ ನಿಮಗೆ ಬೆದರ್ ಟ್ರೀಟ್ಮೆಂಟ್ ಬೇಕಾ ಬೇಡವಾ ಅಂತ ಗೊತ್ತಾಗ್ತದೆ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಅಕಸ್ಮಾತು ನಿಮಗೆ ಫ್ಯಾಟಿ ಲಿವರ್ ಇತ್ತು, ಗಾಬರಿ ಆಗೋದೇನಿಲ್ಲ, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳಿ, ಊಟದಲ್ಲಿ ವ್ಯತ್ಯಾಸ ಮಾಡಿಕೊಳ್ಳಿ, ಮತ್ತು ಕ್ಯಾಲೋರಿ ಡೆಫಿಸಿಟ್ ಡಯಟ್ ಮಾಡಿ, ಎಕ್ಸಸೈಸ್ ಮಾಡಿ, ಮತ್ತು ನಾನು ಹೇಳ್ದಂಗೆ ಎಲ್ಲ ಥರದ್ದು ಅವಾಯ್ಡ್ ಮಾಡಿ, ಫಾರ್ಮಕೋಥೆರಪಿಗೆ ರಿಕ್ವೈರ್ಡ್ ಇದೆ ಟ್ರೀಟ್ಮೆಂಟ್ ತಗೊಳ್ಳಿ. ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ, ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಎಲ್ಲ ಸಮಸ್ಯೆಗೆ ಕೂಡ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.